ವಾರ್ತೆಗಳ ಪ್ರಾಯೋಜಕರು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೇಂದ್ರ ಹಣಕಾಸು ಸಚಿವರು, ಕೇಂದ್ರ ಮಂತ್ರಿಗಳು ಹಾಗೂ ರಾಜ್ಯ ಸಚಿವರುಗಳಿಗೆ ಹೃದಯಪೂರ್ವಕ ಸುಸ್ವಾಗತ. ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್, ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್, ಆರ್ಆರ್ ಡಿಸೈನರ್ಸ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ. ಶೋಭಾ ಕಾಂಚಿ ಸ್ಯಾರೀಸ್, ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ಆಶೀರ್ವಾದ್ ಫೌಂಡೇಶನ್, ರಾಯಚೂರು. ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ದಿನಾಂಕ 4/9/2022, ಸಮಯ ಬೆಳಗ್ಗೆ 10 ಗಂಟೆಗೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಬಸವೇಶ್ವರ ರಸ್ತೆ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಘೋಷಣೆಯಂತೆ ಸಿರಿಧಾನ್ಯ ಮೇಳ ಜಿಲ್ಲೆಯಿಂದ ಚಾಲನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಿಎಂ ಬಸವರಾಜ ಬೊಮ್ಮಾಯಿ, ಹಲವು ಗಣ್ಯರ ಭಾಗಿ. ಡಾಕ್ಟರ್ ಕೆಎನ್ ಕಟ್ಟಿಮನಿ. ಮಹಿಳೆಯರಿಗೆ ಪ್ರಿಯಾಂಕ್ ಖರ್ಗೆ ಅವಮಾನ, ಕ್ಷಮೆ ಕೇಳದಿದ್ದರೆ ಚಿತ್ತಾಪುರ ಚಲೋ, ಶರಣಮ್ಮ ಕಾಮರೆಡ್ಡಿ. ಲೋಕೋಪಯೋಗಿ ಇಲಾಖೆಯಲ್ಲಿ ಟೆಂಡರ್ ಹೆಸರಿನಲ್ಲಿ ನಕಲಿ ಗುತ್ತಿದಾರರಿಗೆ ಕಾಮಗಾರಿ. ಶಾಸಕ ಕೇಶವನಗೌಡ ನಾಯಕ್ ಸಂಬಂಧಿಗೆ ಬೆಂಬಲಿಗರಿಗೆ ಕಾಮಗಾರಿ. ಲೋಕಾಯುಕ್ತರಿಗೆ ದೂರು, ರಾಜುಪಟ್ಟಿ. ನಗರ ಶಾಸಕರು ನಿರ್ಮಿಸಿದ ಚಿನ್ನದಂತಹ ರಸ್ತೆ ಸಿಎಂ ರಕ್ಷಣೆಗೆ ವಿರೂಪಾಕ್ಷಿ ಆಗ್ರಹ. ನಗರಸಭೆ ಬದಲು ಲೋಕೋಪಯೋಗಿ ಇಲಾಖೆ ರಸ್ತೆ ನಿರ್ಮಾಣ ಹೊಣೆ ರದ್ದುಗೊಳಿಸಲು ಒತ್ತಾಯ. ವೀರಶೈವ ಲಿಂಗಾಯತ ಪಂಗಡಗಳನ್ನು ಒಬಿಸಿ ಪಟ್ಟಿಗೆ ಸೇರಿಸಲು ಆಗ್ರಹಿಸಿ ಸಿಎಂಗೆ ಮನವಿ. ಚಂದ್ರಶೇಖರ್ ಪಾಟೀಲ್, ಮಿರ್ಜಾಪುರ್. ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ವೇತನ ಪರಿಷ್ಕರಣೆಗೆ ಜಾವೇದ್ ಹವಲ್ದಾರ್ ಒತ್ತಾಯ. ಮೂವತ್ತರಂದು ವೀರಶೈವ ಲಿಂಗಾಯತ ಸಮಾಜ ಜಂಗಮರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡದಂತೆ ಆಗ್ರಹಿಸಿ ಪ್ರತಿಭಟನೆ. ಹನುಮಂತಪ್ಪ ಕಾಕರ್ಗಲ್. ಜಿಲ್ಲೆಗೆ ಏಮ್ಸ್ ಮಂಜೂರಾತಿಗೆ ರೈತ ಸಂಘದಿಂದ ಬಾರ್ಕೋಲು ಚಳವಳಿ. ಸಿಎಂ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಪತ್ರಕರ್ತರ ಸಂಘದಿಂದ ಅಗಲಿದ ಗುರುಸ್ವಾಮಿ ಹೋಳಿಮಠರಿಗೆ ಶ್ರದ್ಧಾಂಜಲಿ.
ಮತ್ತು ಗಣೇಶ ಉತ್ಸವ ವ್ಯವಸ್ಥೆಗಾಗಿ ಆಚರಿಸಲು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮನವಿ. ವಾರ್ತೆಗಳ ವಿವರ. ಜಗತ್ತಿನ 63 ದೇಶಗಳು ಒಪ್ಪಿಕೊಂಡಿರುವಂತೆ 2023 ಸಿರಿಧಾನ್ಯ ವರ್ಷವೆಂದು ಘೋಷಿಸಲಾಗಿದ್ದು 27ರಂದು ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಸಿರಿಧಾನ್ಯದ ವರ್ಷ ಪ್ರಾರಂಭವಾಗಲಿದೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಹೇಳಿದರು. ಜಗತ್ತಿನ 63 ದೇಶಗಳು ಒಪ್ಪಿಕೊಂಡಿರುವಂತೆ 2023 ಸಿರಿಧಾನ್ಯ ವರ್ಷವೆಂದು ಘೋಷಿಸಲಾಗಿದ್ದು 27ರಂದು ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಸಿರಿಧಾನ್ಯದ ವರ್ಷ ಪ್ರಾರಂಭವಾಗಲಿದೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಭಾರತವು ಸೇರಿ ಜಗತ್ತಿನ 63 ದೇಶಗಳು ಸಿರಿಧಾನ್ಯಗಳ ಬೆಳೆಗಳನ್ನು ಪ್ರೋತ್ಸಾಹಿಸುವ ಮಹತ್ವಾಕಾಂಕ್ಷೆ ಯೋಜನೆ ಸಮ್ಮತಿಸಿದೆ. ಸಿರಿಧಾನ್ಯ ಬೆಳೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ದೇಶದ ಜನರಿಗೆ ಗುಣಮಟ್ಟ ಆಹಾರ, ಅಪೌಷ್ಟಿಕತೆ ಹೋಗಲಾಡಿಸುವ ದೂರದೃಷ್ಟಿ ಯೋಜನೆ ಇದಾಗಿದೆ. ನಬಾರ್ಡ್ ಆರ್ಥಿಕ ನೆರವಿನಿಂದ ದೇಶದಲ್ಲಿ ಸಿರಿಧಾನ್ಯಗಳ ಬೆಳವಣಿಗೆ ಅಗತ್ಯವಿರುವ ಸಂಶೋಧನೆ, ಮಾರುಕಟ್ಟೆ, ರೈತರಿಗೆ ಪ್ರೋತ್ಸಾಹ ನೀಡುವ ವ್ಯವಸ್ಥಿತ ಯೋಜನೆ ಅಕ್ಟೋಬರ್ 27ರಂದು ಚಾಲನೆ ಪಡೆಯಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ಕೇಂದ್ರ ರಾಜ್ಯ ಕೃಷಿ ಸಚಿವ ಶೋಭಾ ಕರಂದ್ಲಾಜೆ, ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮನೇನಕೊಪ್ಪ ಸೇರಿದಂತೆ ಜಿಲ್ಲೆಯ ಸಂಸದರು, ಶಾಸಕರುಗಳು, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಭಾಗವಹಿಸಲಿದ್ದಾರೆ. ಬೆಳಗ್ಗೆ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದ ತಜ್ಞರು ರೈತರೊಂದಿಗೆ ಸಂವಾದ ನಡೆಯಲಿದೆ. ನಂತರ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಚಾಲನೆ ನೀಡಲಾಗುತ್ತದೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಸಿರಿಧಾನ್ಯ ಬೆಳೆಗಳ ರೈತರನ್ನು ಆಹ್ವಾನಿಸಲಾಗಿದೆ. ಬೇರೆ ಬೇರೆ ರಾಜ್ಯಗಳ ಮಳಿಗೆಗಳು ಬೆಳೆಗಳ ಪ್ರದರ್ಶನ ನಡೆಯಲಿದೆ ಎಂದರು. ಸಿರಿಧಾನ್ಯ ಸಮಾವೇಶದ ಮೊದಲನೆಯ ದಿನವಾದ ಇಂದು ನಬಾರ್ಡ್ ಉಪ ಪ್ರಧಾನ ನಿರ್ದೇಶಕ ಪಿವಿಎಸ್ ಸೂರ್ಯಕುಮಾರ್ ಅವರು ಗೋಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಸಂಯುಕ್ತ ಆಶ್ರಯದಲ್ಲಿ ಸಿರಿಧಾನ್ಯ ಸಮಾವೇಶ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ 2023ರ ಅಭಿಯಾನ ಹಮ್ಮಿಕೊಂಡಿದೆ. ಸಿರಿಧಾನ್ಯಗಳ 4ರಿಂದ 5 ಯಂತ್ರಗಳ ಲೋಕಾರ್ಪಣೆಗೊಳಿಸಲಾಯಿತು. ಸಿರಿಧಾನ್ಯಗಳ ಉತ್ಪಾದನಾ ಘಟಕ ವಸ್ತು ಪ್ರದರ್ಶನ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ನಬಾರ್ಡ್ ಪ್ರಧಾನ ವ್ಯವಸ್ಥಾಪಕ ಸಿಎಸ್ಆರ್ ಮೂರ್ತಿ, ಪ್ರಧಾನ ವ್ಯವಸ್ಥಾಪಕ ಟಿ ರಮೇಶ್, ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಟಿಎನ್ ಕಟ್ಟಿಮನಿ, ವ್ಯವಸ್ಥಾಪಕ ಮಂಡಳಿ ಸದಸ್ಯರಾದ ಕೊಟ್ರೇಶಪ್ಪ ಬಿ ಕೂರಿ, ಮಹಾಂತೇಶ್ ಗೌಡ ಬಿ ಪಾಟೀಲ್, ಸುನೀಲ್ ಕುಮಾರ್ ವರ್ಮಾ, ತ್ರಿವಿಕ್ರಮ್ ಜೋಶಿ, ಬಿ ಶ್ರೀಧರ್ ಕೆಸರಟ್ಟಿ ಸೇರಿದಂತೆ ಅನೇಕರು ಇದ್ದರು. ಚಿತ್ತಾಪುರ ಶಾಸಕ ಪ್ರಿಯಾಂಕಾ ಖರ್ಗೆಯವರು ಮಹಿಳೆಯರು ಉದ್ಯೋಗ ಪಡೆಯಲು ಮಂಚಕ್ಕೆ ಏರಬೇಕೆಂದು ನೀಡಿರುವ ಹೇಳಿಕೆ ಮಹಿಳೆಯರಿಗೆ ಮಾಡಿದ ಅವಮಾನವಾಗಿದ್ದು ಕೂಡಲೇ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಚಿತ್ತಾಪುರ್ ಚಲೋ ಕಾರ್ಯಕ್ರಮ ನಡೆಸುವುದಾಗಿ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಶರಣಮ್ಮ ಕಾಮರೆಡ್ಡಿ ಹೇಳಿದರು. ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆಯವರು ಮಹಿಳೆಯರು ಉದ್ಯೋಗ ಪಡೆಯಲು ಮಂಚಕ್ಕೆ ಏರಬೇಕೆಂದು ನೀಡಿರುವ ಹೇಳಿಕೆ ಮಹಿಳೆಯರಿಗೆ ಮಾಡಿದ ಅವಮಾನವಾಗಿದ್ದು ಕೂಡಲೇ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಚಿತ್ತಾಪುರ್ ಚಲೋ ಕಾರ್ಯಕ್ರಮ ನಡೆಸುವುದಾಗಿ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಶರಣಮ್ಮ ಕಾಮರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರದಲ್ಲಿ ಉದ್ಯೋಗ ಪಡೆಯಲು ಲಂಚ ನೀಡಬೇಕು, ಮಹಿಳೆಯರು ಮಂಚ ನೀಡಬೇಕೆಂದು ಹೇಳುವ ಮೂಲಕ ಪ್ರಿಯಾಂಕ್ ಖರ್ಗೆಯವರು ಮಹಿಳೆಯರನ್ನು ಅವಮಾನಿಸಿದ್ದಾರೆ. ಮಹಿಳೆಯರ ಕುರಿತು ಸಮಾಜದಲ್ಲಿರುವ ಪೂಜನೀಯ ಭಾವನೆಗೆ ವ್ಯತಿರಿಕ್ತವಾಗಿ ಹೇಳುವ ಮೂಲಕ ಅವಮಾನಿಸಿದ್ದಾರೆ. ಮಂಚ ಏರಿಯೇ ಯಾರೂ ಉದ್ಯೋಗ ಪಡೆದಿಲ್ಲ. ಸುಳ್ಳು ಆರೋಪ ಮಾಡಿರುವ ಅವರು ಕ್ಷಮೆ ಕೇಳಬೇಕು. ರಮೇಶ್ ಜಾರಕಿಹೊಳಿ ಪ್ರಕರಣ ಬೇರೆ, ಅದು ಕೋರ್ಟ್ನಲ್ಲಿ ಇದ್ದು ಮಾತನಾಡುವುದಿಲ್ಲ ಎಂದರು. ಮಾಧ್ಯಮದಲ್ಲಿ ಸರ್ಕಾರಿ ಒಂದು ನೌಕರಿಯನ್ನು ಕೇಳಬೇಕಾದ್ರೆ ಗಂಡು ಮಕ್ಕಳು ಲಂಚ ಕೊಡಬೇಕು, ಹೆಣ್ಣು ಮಕ್ಕಳು ಮಂಚಕ್ಕೆ ಬರಬೇಕನ್ನೋ ಒಂದು ಅವೇಳನಕಾರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರು ತಾವು ಒಬ್ಬ ಹಿರಿಯ ರಾಜಕಾರಣಿಯ ಪುತ್ರರಾಗಿ ಈ ಒಂದು ಅವಹೇಳನಕಾರಿ ಮಾತಾಡಿದ್ದು ಬಹಳ ತಪ್ಪು. ಇದು ಇಡೀ ದೇಶಕ್ಕೆ ಅವಮಾನ ಮಾಡಿದಂತ ಒಂದು ಮಾತನಾಡಿದ್ದಾರೆ. ಇವತ್ತು ಮಹಿಳೆಯರನ್ನು ನಮ್ಮ ದೇಶದಲ್ಲಿ ಪೂಜನೀಯ ಭಾವನೆಯಿಂದ ನೋಡುತ್ತೆ. ಇವತ್ತು ನಾವು ಯಾವುದೇ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಮಾಡಬೇಕಾದ್ರೆ ಭರೋ ಭಾರತ್ ಮಾತಾ ಕಿ ಜೈ ಅಂತ ಒಂದು ಘೋಷಣೆಯನ್ನು ಹಾಕ್ತೀವಿ ನಾವು ಇವತ್ತು. ಆದ್ರೆ ಈ ಒಂದು ಖರ್ಗೆಯವರು ಯಾವ ಕಾರಣಕ್ಕಾಗಿ ಈ ರೀತಿ ಮಾತಾಡಿದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಇಡೀ ಮಹಿಳಾ ಸಮಾಜಕ್ಕೆ ಒಂದು ಅಪಮಾನ ಮಾಡಿದ್ದಾರೆ ಇವತ್ತು. ಹೀಗಾಗಿ ನಾವು ಪ್ರಿಯಾಂಕಾ ಖರ್ಗೆಯವರು ಅತಿ ಶೀಘ್ರದಲ್ಲಿ ನಮ್ಮ ಮಹಿಳೆಯರಿಗೆ
ಕ್ಷಮೆಯನ್ನು ಎತ್ತಲೇಬೇಕಂತ ನಾವು ಅವರಲ್ಲಿ ಕೇಳ್ಕೊತೀವಿ. ನಾವು ಇವತ್ತು ಒಂದು ವೇಳೆ ಅವರು ಕ್ಷಮೆಯನ್ನು ಕೇಳದಿದ್ದರೆ ನಾವು ಚಿತ್ತಾಪುರ್ ಚಲೋ ಎಂಬ ಒಂದು ಚಳವಳಿಯನ್ನು ಇವತ್ತು ನಾವು ರಾಜ್ಯದ ಮಹಿಳಾ ಮೋರ್ಚಾದಿಂದ ಹಮ್ಮಿಕೊಳ್ತಾ ಇದ್ದೇವೆ. ನಾವು ಇವತ್ತು ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ವಿಜಯ ರಾಜೇಶ್ವರಿ ಗುಪ್ಶೆಟ್ಟಿ, ವಾಣಿಶ್ರೀ, ಶೋಭಾ ಕಾಟ್ವಾರೆ, ಕೋಟ್ರೇಶಪ್ಪ ಕೋರಿ ಉಪಸ್ಥಿತರಿದ್ದರು. ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾರಿ ಅಕ್ರಮ ನಡೆದಿದ್ದು, ಟೆಂಡರ್ ನಿಯಮ ಉಲ್ಲಂಘಿಸಿ ದೇವದುರ್ಗ ಶಾಸಕ ಕೆ ಶಿವನಗೌಡ ಸೇರಿದಂತೆ ಎಂಎಲ್ಎ ಹಿಂಬಾಲಕರು 60 ರಿಂದ 70 ಕೋಟಿ ರೂಪಾಯಿ ಅನುದಾನ ದುರ್ಬಳಕೆಗೆ ಕಾರಣವಾಗಿದ್ದು, ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶಿಸಬೇಕು. ಈ ಕುರಿತು ದಾಖಲೆಗಳೊಂದಿಗೆ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ರಾಜು ಪಟ್ಟಿ ಆರೋಪಿಸಿದರು. ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾರೀ ಅಕ್ರಮ ನಡೆದಿದ್ದು, ಟೆಂಡರ್ ನಿಯಮ ಉಲ್ಲಂಘಿಸಿ ದೇವದುರ್ಗ ಶಾಸಕ ಕೆ ಶಿವನಗೌಡ ಸೇರಿದಂತೆ ಎಂಎಲ್ಎ ಹಿಂಬಾಲಕರು 60 ರಿಂದ 70 ಕೋಟಿ ರೂಪಾಯಿ ಅನುದಾನ ದುರ್ಬಳಕೆಗೆ ಕಾರಣವಾಗಿದ್ದು, ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶಿಸಬೇಕು. ಈ ಕುರಿತು ದಾಖಲೆಗಳೊಂದಿಗೆ ಲೋಕಾಯುಕ್ತರಿಗೆ ದೂರು ನೀಡಿರುವುದಾಗಿ ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ರಾಜು ಪಟ್ಟಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದೇವದುರ್ಗದಲ್ಲಿ ರಂಜಿತ್ ಕನ್ಸ್ಟ್ರಕ್ಷನ್ಸ್ ಹೆಸರಿನಲ್ಲಿ ಅಭಿಷೇಕ್ ನಾಯಕ್ ಎಂಬುವ ಗುತ್ತೇದಾರರಿಗೆ 50 ರಿಂದ 60 ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಗುತ್ತಿಗೆ ನೀಡಿ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. 2019-20ನೇ ಸಾಲಿನಲ್ಲಿ 5054 ಅಪೆಂಡಿಕ್ಸ್ ಇದರಲ್ಲಿ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಲಗ್ ಅರಿಕೆರ ವಯ ಗಣೇಕಲ್ ರಸ್ತೆಯನ್ನು ಗುತ್ತಿಗೆ ನೀಡಲಾಗಿದೆ. ಆದರೆ ಗುತ್ತಿಗೆದಾರರು ಕೆಲಸ ಪಡೆಯಲು ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ. ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ನಿಗಮದಲ್ಲಿ ಸಿಂಧನೂರು ಕ್ಷೇತ್ರದ ಪ್ಯಾಕೇಜ್ 23-20 NGRY 11 ಯೋಜನೆಯಡಿ 2018ರಲ್ಲಿ ಕಾಮಗಾರಿ ನಿರ್ವಹಿಸಿದ ದಾಖಲೆ ಸಲ್ಲಿಸಲಾಗಿದೆ. ಆದರೆ ಅಭಿಷೇಕ್ ನಾಯಕ್ ಯಾವುದೇ ಕಾಮಗಾರಿ ನಿರ್ವಹಿಸಿಲ್ಲ ಎಂಬುದು ಮಾಹಿತಿ ಹಕ್ಕು ಮಾಹಿತಿಯಲ್ಲಿ ಬಹಿರಂಗವಾಗಿದೆ ಎಂದರು. ಗುತ್ತಿಗೆ ಪಡೆಯಲು ಇರುವಂತೆ ಷರತ್ತುಗಳು ಟಿಪ್ಪರ್ಗಳು, ಇಟಾಚಿ ಎಕ್ಸ್ಕವೇಟರ್ಗಳು ಇರುವುದಾಗಿ ಮಾಹಿತಿ ನೀಡಿದ್ದಾರೆ. ಆದರೆ ಪರಿಶೀಲಿಸಿದಾಗ ಬೇರೊಬ್ಬರ ಹೆಸರಿನಲ್ಲಿರುವ ವಾಹನಗಳನ್ನು ಉಲ್ಲೇಖಿಸಿದ್ದಾರೆ. ತಪ್ಪು ಮಾಹಿತಿ ನೀಡಿ CD 100 ವಾಹನ ದಾಖಲೆ ನೀಡಿ ಸುಳ್ಳು ಮಾಹಿತಿ ನೀಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಅಭಿಯಂತರರಾಗಿರುವ ಚನ್ನಬಸಪ್ಪ ಮಕಾಲೆ ಟೆಂಡರ್ ನೀಡುವ ಪ್ರಾಧಿಕಾರ ಅಧಿಕಾರಿಯಾಗಿದ್ದು, ದಾಖಲೆಗಳನ್ನು ಪರಿಶೀಲಿಸದೆ ಶಾಸಕ ಶಿವನಗೌಡ ನಾಯಕರು ಒತ್ತಾಯ ಮಣಿದು ಪಾರದರ್ಶಕ ಕಾಯ್ದೆ ಉಲ್ಲಂಘಿಸಿ ಕಾಮಗಾರಿ ನೀಡಿ ಆರ್ಥಿಕ ನಿಯಮ ಉಲ್ಲಂಘಿಸಿದ್ದಾರೆ. ಕೆ ನವೀನ್ ಕುಮಾರ್ ಎಂಬುವವರಿಗೂ ಸಹ 12 ಕೋಟಿ ರೂಪಾಯಿ ಕಾಮಗಾರಿ ನೀಡಲಾಗಿದೆ. ಈತ ಸಹ ನಕಲಿ ಗುತ್ತೇದಾರನಾಗಿ ಸುಳ್ಳು ದಾಖಲೆ ನೀಡಿದ್ದಾನೆ. ಮಂಜುನಾಥ್ ಪಾಟೀಲ್ ಎಂಬಾತನಿಗೂ KKRDB ಅಡಿಯಲ್ಲಿ 5 ಕೋಟಿ ರೂಪಾಯಿ ಅನುದಾನ ನೀಡಿ ದಾಖಲೆಗಳನ್ನು ನಕಲಿಯಾಗಿ ನೀಡಿದ್ದಾರೆ. ಪ್ರಶಾಂತ್ ಹಾಗೂ ಚನ್ನಬಸಪ್ಪ ಮೆಕಾಲೆ ಮಗ ಅನಿಲ್ ಕುಮಾರ್ ಎಂಬಾತನಿಗೂ ನಕಲಿ ದಾಖಲೆ ಕೊಟ್ಟವರೇ ಕಾಮಗಾರಿ ವಹಿಸಿ ಟೆಂಡರ್ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಟೆಂಡರ್ ನಿಯಮ ಉಲ್ಲಂಘಿಸಿ ಶಾಸಕರುಗಳ ಪ್ರಭಾವಕ್ಕೆ ಒಳಗಾಗಿ ಭಾರೀ ಅಕ್ರಮ ನಡೆಸಿದ್ದು, ಸರ್ಕಾರ ತನಿಖೆ ನಡೆಸಬೇಕು. ಇಲ್ಲದೆ ಹೋದಲ್ಲಿ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಹೇಳಿದರು. ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿರ್ತಕ್ಕಂಥ ದಾಖಲೆ ಮಾಡ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ರಾಯಚೂರು ಉಪವಿಭಾಗದಲ್ಲಿ ಈ ಟೆಂಡರ್ ಮೇಲೆ ನಾವೇನು ಗುತ್ತಿಗೆ ಪ್ರಕ್ರಿಯೆ ಮಾಡ್ತೀವಲ್ಲ, ಅದರಲ್ಲಿ ಭಾರಿ ಭ್ರಷ್ಟಾಚಾರ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ಗುತ್ತಿಗೆದಾರನು ಗುತ್ತಿಗೆ ಪಡೆಯಬೇಕಾದ್ರೆ ಕೆಲವು ಸ್ಟ್ಯಾಂಡರ್ಡ್ ಟೆಂಡರ್ ಡಾಕ್ಯುಮೆಂಟ್ ಅಂತೇಳಿ ಸರ್ಕಾರ ಮಾಡಿರ್ತಕ್ಕಂಥದ್ದು, ತಂದೆ ಆದ ಷರತ್ತುಗಳನ್ನ ಗುತ್ತಿಗೆದಾರರು ಪೂರೈಸಿದ್ದಲ್ಲಿ ಅವರಿಗೆ ಟೆಂಡರ್ ಕೊಡಬೇಕು ಅಂತೇಳಿ ನಿಯಮಗಳು ಹೊರಡಿಸ್ತಕ್ಕಂಥದ್ದು. ಅದನ್ನು ಗಾಳಿಗೆ ತೂರಿ ಈ ಚನ್ನಪ್ಪ ನಕಾಲೆ ಅಂತ ಹೇಳಿ ಟೆಂಡರ್ ಆಹ್ವಾನಿಸುವ ಪ್ರಾಧಿಕಾರಿಗಳು ಅವರು ಟೆಂಡರ್ ತರುವುದು ಕೆಲವು ಷರತ್ತುಗಳು 4 ಕೋಟಿ 5 ಕೋಟಿ 3 ಕೋಟಿ ಸುಮಾರು ಒಬ್ಬ ಅಭಿಷೇಕ್ ನಾಯಕ್ ಅಂತ ಹೇಳಿ ಶಿವನಗೌಡ ನಾಯಕ್ ಅವರ ಸಂಬಂಧಿಕರಾಗಿರ್ತಕ್ಕಂಥ ಸುಮಾರು ಅವನಿಗೆ ದೇವದುರ್ಗ ತಾಲೂಕಿನಲ್ಲಿ ಸುಮಾರು 50 ರಿಂದ 60 ಕೋಟಿ ಆ ಹುಡುಗನಿಗೆ ಅವನ ಹತ್ರ ಯಾವುದೇ ರೀತಿಯಲ್ಲಿ ಅವನಿಗೆ ಒಂದು ಟೆಂಡರ್ ಇಂಡೆಂಟ್ ನಂಬರ್ ಇದೆ 116592, ಅದು ಸರಿಸುಮಾರು 4 ಕೋಟಿ 27 ಲಕ್ಷ. ಅದಕ್ಕೆ ಅವನಿಗೆ ಅರ್ಹತೆ ಇರ್ತಕ್ಕಂಥದ್ದು ಏನಂದ್ರೆ ಅವನಿಗೆ 2 ಕೋಟಿ 13 ಲಕ್ಷ ಈಗಾಗಲೇ ಅಂದ್ರೆ ಈ ಮೊದಲು ಅವನು 4 ಕೋಟಿ ಅಂದ್ರೆ 2 ಕೋಟಿ ಕೆಲಸ ಮಾಡಿರ್ಬೇಕು, ಅದನ್ನ ಅವನು ಪೂರೈಸಿರ್ಬೇಕಾಗ್ತಿರ್ತಾರೆ ದಾಖಲೆ. ಮತ್ತೆ ಅವನ ಹತ್ರ ಸ್ವಂತ ಯಂತ್ರೋಪಕರಣ ಇರಬೇಕು, ಕಾಮಗಾರಿ ಸಂಸ್ಥೆ ಟಿಪ್ಪರ್ ಆಗಲಿ ಟ್ಯಾಕ್ಸ್ ಆಗಲಿ ಅವೆಲ್ಲ ಇರಬೇಕು, ಫೈನಾನ್ಷಿಯಲ್ ಟರ್ನ್ ಓವರ್ ಇರಬೇಕು. ಇವೆಲ್ಲವುಗಳನ್ನ ಅಥವಾ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಟೆಂಡರ್ನಲ್ಲಿ ಡಾಕ್ಯುಮೆಂಟ್ನಲ್ಲಿ ಅಪ್ಲೋಡ್ ಮಾಡಿ ನಕಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಟೆಂಡರ್ನಲ್ಲಿ ಭಾಗವಹಿಸ್ತಾರೆ. ಆ ಭಾಗವಹಿಸಿದಾಗ ಈ ಟೆಂಡರ್ ಆಹ್ವಾನಿಸುವ
ಏನ್ ಮಾಡಬೇಕು ಅದನ್ನ ಪರಿಶೀಲಿಸಬೇಕು. ಅವನು ಏನೇನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಅವನ ಆರತಿ ಇದೇನಾ ಇಲ್ಲ, ಮಾನದಂಡಗಳ ಪ್ರಕಾರ ಪೂರೈಸಿದನೇ ಇಲ್ಲ ಅಂತೇಳಿ ಸಂಗಪ್ಪ ಮತ್ತು ಕೆಲವು ಪ್ರಾಧಿಕಾರ ಏನಿದ್ದಾರಲ್ಲ ಅವರು ಅದನ್ನ ಪರಿಶೀಲಿಸಬೇಕು. ಅವರು ಯಾವುದೇ ರೀತಿಯಲ್ಲಿ ಪರಿಶೀಲಿಸದೆ ಅದು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕಾಗಿದ್ದಾರೆ. ನಾನೇನು ಟೆಂಡರ್ನಲ್ಲಿ ಭಾಗವಹಿಸಿದಾಗ ನಾನು ಅಪ್ಲೋಡ್ ಮಾಡ್ತೀನಲ್ಲ ದಾಖಲಾತಿಗಳನ್ನು ಒಂದು ಪರಿಶೀಲನೆ ಮಾಡಬೇಕು. ಯಾವುದೇ ರೀತಿಯಲ್ಲಿ ಪರಿಶೀಲನೆ ಮಾಡಿದೆ MLA ಅಂತೇಳಿ ಹಿಂಬಾಲಕರಿಗೆ ಮತ್ತು ಸ್ವಂತ ಮೆಕಾಲೆಯವರ ಮಗನಿಗೂ ಸಹ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ದಾಖಲೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಅಭಿಷೇಕದಲ್ಲಿ ಒಂದು ಉದಾಹರಣೆ ಹೇಳಿದೆ. ಆತ ಒಂದು ಏನ್ ಮಾಡ್ತಾನೆ ಅಂದ್ರೆ ಈ ಕನ್ಸ್ಟ್ರಕ್ಷನ್ ಆಫ್ ರೋಡ್ ಗಲ ಅರಕೆರ ಮೇನ್ ರೋಡು ಗಂಜಾಳಿ ವಾಯ ಗಾಲಿಕಲ್ ರಾಯಚೂರು ತಾಲೂಕಿನಲ್ಲಿ 4,27,00,000 ಅದರಲ್ಲಿ 2,02,13,00,000 ಅಂತೇಳಿ ಅವನು ಟೆಂಡರ್ನಲ್ಲಿ ಭಾಗವಹಿಸ್ತಾನೆ. ಅದರಲ್ಲಿ ಒಂದು ಏನ್ ಮಾಡ್ತಾನೆ, ನಾನು ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿ ವರ್ಕ್ ಡನ್ ಮಾಡ್ತಾನೆ. ಅವನು ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯಿಂದ ಒಂದು ವರ್ಕ್ ಡನ್ ಕಾಪಿ ಅಪ್ಲೋಡ್ ಮಾಡ್ತಾನೆ. ಅಪ್ಲೋಡ್ ಮಾಡಿದಾಗ ನಾವು ಅಲ್ಲಿ ಮಾಹಿತಿ ಹಂತದಲ್ಲಿ ಕೇಳಿದಾಗ ಒಂದು ವರ್ಕ್ ಡನ್ ಆತ ಇಷ್ಟು ಮಾಡಿದ್ದಾನೆ ಅಂತ ಟೆಕ್ನಿಕಲ್ ಬಿಟ್ ಇದೆ ಸರ್. ಈ ಟೆಕ್ನಿಕಲ್ ಫಸ್ಟ್ ತಾಂತ್ರಿಕ ಬಿಟ್ಟು ಓಪನ್ ಮಾಡ್ತಾರೆ ಸರ್. ನಾವು ಏನೇನು ಟೆಂಡರ್ನಲ್ಲಿ ದಾಖಲಾತಿ ಸಲ್ಲಿಸ್ತೀವಲ್ಲ ಅದನ್ನ ಟೆಕ್ನಿಕಲ್ ಬಿಡ್ ಅಂತಾರೆ. ಅದಾಂದ್ರೆ ಆರ್ಥಿಕ ಬಿಡ್. ಟೆಕ್ನಿಕ್ನಲ್ಲಿ ಯಾರು ಪಾಸ್ ಆಗ್ತಾರೆ ಅಂತವ್ರಿಗೆ ಆರ್ಥಿಕ ಫೈನಾನ್ಷಿಯಲ್ ತಗೊಂಡು L1 L2 L3 ಮಾಡ್ತಾರೆ. ಇದು ಯಾವುದು ತಾಂತ್ರಿಕ ಇದರಲ್ಲಿ ಅವರಿಗೆ ಕ್ವಾಲಿಫಿಕೇಶನ್ ಕ್ರಿಟೇರಿಯಾ ಅಂತೇಳಿ ಒಂದು ಕ್ಲಾಸ್ ಇದೆ ಸರ್. ಟೆಂಡರ್ ಪ್ರಕ್ರಿಯೆಯಲ್ಲಿ ಒಂದು ಕ್ಲಾಸ್ಗಳು ಬರ್ತಾರೆ, ನಿಯಮಗಳು ಮತ್ತು ಕ್ಲಾಸ್ಗಳು. 3+2 ಅಂತೇಳಿ ಕ್ಲಾಸ್ಗಳಿದೆ ಸರ್. ನಾನು ಅದರಲ್ಲಿ ಅದರಲ್ಲಿ ಇದೆ. ಅದರಲ್ಲಿ ಅವನು ಏನಂತ ಹೇಳಿ 3,06,90,00,000 ಇಂಪ್ರೂವ್ಮೆಂಟ್ ಹಾಸ್ಪಿಟಲ್ ರೋಡ್ ಆಫ್ ಸಿಂಧನೂರು ನಾನು ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ರಸ್ತೆಯಲ್ಲಿ ನಾನು ಮಾಡಿದ್ದೀನಿ ಅಂತೇಳಿ ಅವರು ಮತ್ತೆ ಇದರಲ್ಲಿ ಏನ್ ಮಾಡ್ತಾರೆ, ಅವರು ನಮೂದಿಸ್ತಾರೆ. ಅದನ್ನ ಟಿಕ್ ಮಾಡ್ತಾರೆ. ಹೌದು ಕೊಟ್ಟಿದ್ದಾರೆ ಎಸ್ ಅಂತೇಳಿ ಅವ್ರೇನು ಪರಿಶೀಲನೆ ಮಾಡಿದ್ರೆ ನಾವು ಎಸ್ ಅಂತೇಳಿ ಅವ್ರು ತಗೊಂಡಿರ್ತಕ್ಕಂಥದ್ದು. ಅದಾದ್ರೆ ಯಂತ್ರೋಪಕರಣಗಳು ಒಂದು ಅದಕ್ಕೆ BT ರಸ್ತೆಗೆ ಹಾಟ್ ಮಿಕ್ಸ್ ಪ್ಲಾಂಟ್ ಅಂತ ಇರುತ್ತೆ ಸರ್. ಅದೇ BTಗೆ ನಾವೇನು ಬಿಟ್ಮಸ್ ಅಂತ ಹಾಕ್ತೀವಲ್ಲ ಅದು ಒಂದು ಮಿಕ್ಸ್ ದೊಡ್ಡ ಸುಮಾರು 2-3 ಕೋಟಿ ಮಷಿನರಿ ಸರ್. ಅದನ್ನ ಪರಿಸರ ಇಲಾಖೆಯಿಂದ ಅಲ್ಲಿ NOC ತಗೋಬೇಕಾಗುತ್ತೆ, ಅವರೇ ಅದಕ್ಕೆ ಕೊಡೋದು. ಅದಾದ ನಂತರ ವೆಹಿಕಲ್ ಮೋಟಿವೇಟ್ ಸ್ಪ್ರೇಯರ್ ಬೇಕು, ಬೆವರ್ ಬೇಕು, ವೈಬ್ರೇಟರ್ ರೂಲರ್ ಬೇಕು, ಗಣಗ ಮೋಟರ್ ಸರ್ ಅದು ಟಿಪ್ಪರ್ಸ್ ಬೇಕು, ಎಕ್ಸಿಕ್ಯೂಟಿವ್ ಬೇಕು. ಇವೆಲ್ಲ ನಕಲಿ RC ಬುಕ್ಗಳನ್ನ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಆ ಸಬ್ಮಿಟ್ ಮಾಡ್ಬೇಕು ನಾವು ಕ್ರಾಸ್ ವೆರಿಫಿಕೇಶನ್ ಮಾಡ್ತೀವಿ ಸರ್. ನಾವು ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಅವೆಲ್ಲ CD100 ಬ್ಲೂನಾ ಅಲ್ಟೋ LXI ಈ ಯಂತ್ರಗಳನ್ನು ನಾವು RTO ವ್ಯಾಪ್ನಲ್ಲಿ ನಾವು ಅದನ್ನ ಕ್ರಾಸ್ ಗಾಡಿ ಸಂಖ್ಯೆ ಹಾಕಿದಾಗ ಟಿಪ್ಪರ್ ಗಾಡಿ ಸಂಖ್ಯೆ ಹಾಕಿದಾಗ ಅದು ಸ್ಪಷ್ಟವಾಗಿ ಅಲ್ಲಿ ಏನೇನಿದೆ ಅಂತ ಒಂದು ಗಾಡಿ ನಂಬರ್ ಹೇಳ್ತೀವಿ, KA36B5705. ಅಭಿಷೇಕ್ ನಾಯಕ್ ಓನರ್ ಅಂತ ಹೇಳ್ತಾನೆ, ಅದನ್ನ ಟಿಪ್ಪರ್ ಅಂತಾನೆ. ಇದರಲ್ಲಿ ಶಾನ್ ಪಾಷಾ ಅಂತೇಳಿ ಇದೆ ಆ ಗಾಡಿ ಸಂಖ್ಯೆಗಳಲ್ಲಿ. ನಾನು ಅದಾದ ಸೆಕೆಂಡ್ ಅಲ್ಲಿ ಆಮೇಲೆ 5727 ಮಾರುತಿ 2 BSI ಅಂತೇಳಿ ಮಾರುತಿ ಆಲ್ಟೋ LXI ಮಾರುತಿ 2 ಅಂತೇಳಿ ಒಂದು 4 ವೀಲರ್ ಅದು ಪರ್ಸನಲ್ ವೆಹಿಕಲ್. ಬ್ಯಾಗ್ವಂಟ್ ಮತ್ತಡ್ ಶಿವರಾಜ್ ಅಂತೇಳಿ ಅದಕ್ಕೆ ಮಾಲೀಕರು. ಬಟ್ ಇದೆ RC ಬುಕ್ನೆಲ್ಲ ನಾವು ಅಪ್ಲೋಡ್ ಮಾಡಿದೆ ಎಲ್ಲ ಟೋಟಲಿ ಅವತ್ತು ಯಾವುದೋ ಒಂದು ವಾಹನಗಳಿಲ್ಲ, ಯಂತ್ರೋಪಕರಣಗಳಿಲ್ಲ, ಎಲ್ಲ ಫೇಕ್ ಡಾಕ್ಯುಮೆಂಟ್ಗಳನ್ನ ಹಚ್ಚಿ ಅವನು ಟೆಂಡರ್ ತೆಗೆದಿರ್ತಕ್ಕಂಥದ್ದು. ಈ ಮೆಕಾನಿಕ್ಗಳು ಮತ್ತು ಸಿಬ್ಬಂದಿಗಳು ಮತ್ತು ತಾಂತ್ರಿಕ ಸಹಾಯಕಗಳು ಟೆಕ್ನಿಕಲ್ ಡಿ ಅಂತಾರೆ ಅವ್ರನ್ನ ಹೊಸರಾಜ್ ಅಂತೇಳಿ ಇವೆಲ್ಲ ಸ್ಕೂಟಿ ಮಾಡಬೇಕು. ಟೆಂಡರ್ನಲ್ಲಿ ಅಪ್ಲೋಡ್ ಮಾಡಿದಾಗ ಇವೆಲ್ಲ ನೋಡೋಂಗಿಲ್ಲ ಸರ್. MLA ಹೇಳಿದ್ರೆ ನಮಗೆ ಗೊತ್ತಿರ್ತಕ್ಕಂಥದ್ದು, ನಾವು ಕಂಡಿರ್ತಕ್ಕಂಥದ್ದು ಒಂದು ಯಾವುದೇ ಅನುದಾನ ಬಂದಾಗ ಇಂಥದ್ದು ಒಂದು ಪ್ಯಾಕೇಜ್ ಮಾಡ್ತಾರೆ 4 ಕೋಟಿ 5 ಕೋಟಿ. ಇವಾಗ ರಾಜಪಟ್ಟಿಗೆ ಬೇಕಪ್ಪ ಅಂದ್ರೆ ಅಲ್ಲಿ 10% ಕೊಡ್ಬೇಕು. ಯಾರಿಗೆ? MLAಗೆ. ಅಲ್ಲಿ ಟಿಕ್ ಹಾಕ್ತಾರೆ. ಟೆಂಡರ್ನಲ್ಲಿ ನೀನೇ ಭಾಗವಹಿಸಿ ಅಂತೇಳಿ ಅಲ್ಲಿ ಪ್ರಾಧಿಕಾರಿಗಳಿಗೆ ಫೋನ್ ಮಾಡಿರ್ತಾರೆ, ನೋಡಪ್ಪ ಇವರಿಗೆ ಆಗ್ಬೇಕು 10% ಕೊಟ್ಟಿರ್ತಾನೆ ಅವನು. ಅವನೇನ್ ಮಾಡ್ತಾನೆ, ಒಂದು 200 ತಗೊಂಡು ಅವನೇ ಮಾಡ್ಕೊಂತ ಅವನೇನ್ ಮಾಡ್ತಾನೆ ಅಬೋನಲ್ಲಿ ತಗೊಂತಾನೆ ಸರ್. 4 ಕೋಟಿ ಇದೇನಾಯ್ತಲ್ಲ ಇವರು ಅಭಿಷೇಕ್ ನಾಯ್ಕು ಅಬೋ 4.57 ಸುಮಾರು 5% ಅಬೋನಲ್ಲಿ ತೆಗೆದಿರ್ತಕ್ಕಂಥದ್ದು. ಈ ರೀತಿ ಸರಿಸುಮಾರು ಆರ್ಥಿಕ ನಷ್ಟ ಮಾಡೋದು, ಟೆಂಡರ್ ಪ್ರಕ್ರಿಯೆಗಳನ್ನ ಗಾಳಿಗೆ ತೂರೋದು, ನಿಯಮಗಳನ್ನು ಗಾಳಿಗೆ ತೂರೋದು, ಎಲ್ಲ ಕರಪ್ಷನ್ ಈ ದಂಧೆ ಆಗ್ತಕ್ಕಂಥದ್ದು. ಇವೆಲ್ಲ ನಾವು ಇವತ್ತು ನಾವು ಆರೋಪ ದಾಖಲೆ ಸಮೇತ ನಾವು. ಈ ಸಂದರ್ಭದಲ್ಲಿ ಚಂದ್ರಶೇಖರ್, ಶೇಖರ್ ರಾಂಪುರ್, ಮೊಹಮ್ಮದ್ ಆರಿಫ್, ವೆಂಕಟೇಶ್ ಆರೋಲಿ ಉಪಸ್ಥಿತರಿದ್ದರು. ರಾಯಚೂರು ನಗರದಲ್ಲಿ ರಸ್ತೆಗಳ ದುರಸ್ತಿ ಹೆಸರಿನಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕಮಿಷನ್ ಹೊಡೆಯುತ್ತಿದ್ದು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವ ಚಿನ್ನದಂತಹ ಕಾಮಗಾರಿಗಳನ್ನು ಸಿಎಂ ವೀಕ್ಷಣೆ ಮಾಡುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆಗ್ರಹಿಸಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರಸಭೆ ನಿರ್ವಹಿಸಬೇಕಾದ ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆಗೆ ನೀಡುವ ಮೂಲಕ ಶಾಸಕರು ಭಾರಿ ಅಕ್ರಮ ನಡೆಯಲು ಕಾರಣವಾಗಿದ್ದಾರೆ. ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಕಾಮಗಾರಿಗಳನ್ನು ಪ್ಯಾಕೇಜ್ಗಳಿಗಾಗಿ ವರ್ಗೀಕರಿಸಿ ನಿಯಮ ಉಲ್ಲಂಘನೆಗೆ ಕಾರಣವಾಗಿದ್ದಾರೆ. 1 ಕೋಟಿ ರೂಪಾಯಿ ಅಧಿಕ ಹಣದ ಕಾಮಗಾರಿ ನೀಡದಂತೆ ಹೈಕೋರ್ಟ್ ಸೂಚಿಸಿದ್ದರೂ ಶಾಸಕರು 2-3 ಕೋಟಿ ಕಾಮಗಾರಿಗಳಿಗೆ ಟೆಂಡರ್ ನೀಡಲು ಕಾರಣವಾಗಿದ್ದಾರೆ. ನಗರಸಭೆ ಎಸ್ಎಫ್ಸಿ ಅನುದಾನ ಕಾಮಗಾರಿಗಳನ್ನು ಎಲ್ಲಾ ನಗರಸಭೆಗೆ ಅನುದಾನ ಹಂಚಿಕೆ ಮಾಡಲು ಪ್ರಕ್ರಿಯೆ ಪ್ರಾರಂಭಿಸಿದ್ದಾರೆ. ನಗರದ ಎಲ್ಲಾ ರಸ್ತೆಗಳನ್ನು ದುರಸ್ತಿ ಮಾಡಿರುವುದಾಗಿ ಹೇಳುವ ಶಾಸಕರು ಒಂದೇ ಕಾಮಗಾರಿಗೆ ಬೇರೆ ಬೇರೆ ಅನುದಾನ ನೀಡಿ ಹಣ ದುರ್ಬಳಕೆ ಕಾರಣವಾಗಿದ್ದಾರೆ. ಇಲ್ಲಿಯವರೆಗೆ ರಸ್ತೆ ಕಾಮಗಾರಿಗೆ ಮಾಡಿರುವ ವೆಚ್ಚ ಹಾಗೂ ರಸ್ತೆ ನಿಜವಾದ ಪರಿಸ್ಥಿತಿಯನ್ನು ಸಿಎಂ ಬಸವರಾಜ ಬೊಮ್ಮಾಯಿ ವೀಕ್ಷಣೆ ನಡೆಸಿದ ಕಮಿಷನ್ ದಂಧೆ ಬಯಲಾಗಲಿದೆ ಎಂದರು. ವಾರ್ಡ್ ನಂಬರ್ 1-6 ಸೇರಿದ ನಗರದ ಬಹುತೇಕ ನಗರದಲ್ಲಿ ಅಮೃತ್ ಯೋಜನೆ ಕಾಮಗಾರಿ ಸೇರಿದಂತೆ ವಿವಿಧ ಯೋಜನೆಗಳ ಅಕ್ರಮಕ್ಕೆ ಅಲ್ಲಿಯ ರಸ್ತೆಗಳೇ ನಿದರ್ಶನವಾಗಿವೆ. ನಗರಸಭೆ ಹಿರಿಯ ಸದಸ್ಯರಾಗಿರುವ ಜಯಣ್ಣ ಅವರು ಶಾಸಕರನ್ನು ಪ್ರಶ್ನಿಸದೆ ಮೌನ ವಹಿಸಿದ್ದಾರೆ. 25 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆ ವಹಿಸದೆ ನಗರಸಭೆಯಿಂದಲೇ ನಿರ್ವಹಿಸಬೇಕು. ಶಾಸಕರು ಟೆಂಡರ್ ಹೆಸರಿನಲ್ಲಿ ಅವರ ಸಹೋದರ ಹಾಗೂ ಹಿಂಬಾಲಕರಿಗೆ ಕಾಮಗಾರಿ ನೀಡಿ ಕಳಪೆಯಾಗಲು ಕಾರಣವಾಗಿದ್ದಾರೆ ಎಂದು ಆರೋಪಿಸಿದರು. ಇದಾದ ನಂತರ ನಾವು ಕಳೆದ ತಿಂಗಳಿಗೆ ನಗರಸಭೆಗೆ ಮುಖ್ಯಮಂತ್ರಿಗಳ ನಗರೋತ್ಥಾನ ಅಮೃತ ನಗರೋತ್ಥಾನದ ಯೋಜನೆಯಡಿಯಲ್ಲಿ 4ನೇ ಯೋಜನೆಯಡಿಯಲ್ಲಿ ಸುಮಾರು 40 ಕೋಟಿಗಳಿಗೆ ಮುನ್ಸಿಪಾಲಿಟಿ ಅಂತಕ್ಕಂಥದ್ದು ರಾಕೆಟ್ ಒಳಗೆ ಇದು ನೇರವಾಗಿ ನಗರಸಭೆಗೆ ಮುಖ್ಯಮಂತ್ರಿಗಳಿಂದ ನಗರದ ರಸ್ತೆ, ಚರಂಡಿ, ಡ್ರೈನೇಜು, ವಿದ್ಯುತ್ ದೀಪ ನೈರ್ಮಲ್ಯೀಕರಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಸುಮಾರು 40 ಕೋಟಿ ರೂಪಾಯಿ. ಆದರೆ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸುಮಾರು 33 ಜನ ಸದಸ್ಯರುಗಳು ನಗರದ ರಸ್ತೆಗಳ ಬಗ್ಗೆ ಆಗಲಿ ಇನ್ನಿತರ ಸಮಸ್ಯೆಗಳ ಬಗ್ಗೆ ಕಿಂಚಿತ್ತು ಕೂಡ ಪರಿಜ್ಞಾನ ಇಲ್ಲದೆ ಬಂದಿರತಕ್ಕಂಥ ಒಟ್ಟಾರೆ ಅನುದಾನವನ್ನ MLA ಅವರ ಕೈಯಲ್ಲಿಟ್ಟು MLA ಅವರು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು 40% ಕಮಿಷನ್ಗೋಸ್ಕರ ನೇರವಾಗಿ ಆ ಅನುದಾನವನ್ನ ಲೋಕೋಪ ಇಲಾಖೆಗೆ ವರ್ಗಾವಣೆ ಮಾಡಿ ಲೋಕೋಪ ಇಲಾಖೆಯಿಂದ ಟೆಂಡರ್ ಕರೆದಿರ್ತಕ್ಕಂಥದ್ದ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದು ಟೆಂಡರ್ನಲ್ಲಿ ಕೂಡ ಯಾವುದೇ ವಾರ್ಡ್ಗಳ ಕಾಮಗಾರಿಗಳನ್ನ ಸ್ಪಷ್ಟತೆ ಇಲ್ಲ, ಯಾವುದೇ ಕಾಮಗಾರಿಗಳಿಗೆ ಸ್ಪಷ್ಟತೆ ಇಲ್ಲ. ವಾರ್ಡ್ ನಂಬರ್ 1 ಇಷ್ಟು ಕೆಲಸ, ವಾರ್ಡ್ ನಂಬರ್ 2 ಇಷ್ಟು ಕೆಲಸ, ವಾರ್ಡ್ ನಂಬರ್ 3 ಇಷ್ಟು ಕೆಲಸ. ಅದು ಒಂದೊಂದು ವರ್ಕ್ 4 ಕೋಟಿ, 2.5 ಕೋಟಿ, 3 ಕೋಟಿ ಪ್ಯಾಕೇಜ್ ಮಾಡಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ಪಾರದರ್ಶಕ ಕಾಯ್ದೆ ಅನ್ವಯ ಟ್ರಾನ್ಸ್ಪರೆನ್ಸಿ ಆಕ್ಟ್ ಒಳಗಡೆ ಯಾವುದೇ ನಗರಸಭೆಗಳಿಗೆ, ಪುರಸಭೆಗಳಿಗೆ, ಪಂಚಾಯತ್ ಪಟ್ಟಣಗಳಿಗೆ ಬಿಡುಗಡೆ ಆಗಿರ್ತಕ್ಕಂಥ ಅಮೃತ ಯೋಜನೆಯ ಅನುದಾನವನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು, ಹೆಂಗೆ ಬಳಕೆ ಮಾಡಬೇಕು, ಟೆಂಡರ್ ಯಾವ ರೀತಿಯಲ್ಲಿ ಕರಿಬೇಕಂತಕ್ಕಂಥದ್ದು ಸರ್ಕಾರದ ಸುತ್ತಲೇ ಇದೆ. ಈ ಸರ್ಕಾರದ ಸುತ್ತಲೇ ಟೆಂಡರ್ ಕರಿಬೇಕು. ಆದರೆ ಇವತ್ತು ನಗರದ ಶಾಸಕ ಲೋಕೋಪಯೋಗಿ ಕೊಟ್ಟು 3 ಕೋಟಿ, 4 ಕೋಟಿ ತನ್ನದೇ ಆದಂಥ ಸಹೋದರರಿಗೆ, ತನ್ನದೇ ಆದಂಥ ಬಾಲಂಗೋಚಿಗಳಿಗೆ, ತನ್ನದೇ ಆದಂಥ ಸಹಚರರಿಗೆ ಈ ಒಂದು ಟೆಂಡರ್ ಅನ್ನ ಮಾಡಿಸಲಿಕ್ಕೆ ಇವತ್ತು ಮುಂದಾಗಿದ್ದಾರೆ. ಇವತ್ತು ಕರೆದರೆ ಈಗಾಗಲೇ 100 ಕೋಟಿಗೆ ಟೆಂಡರ್ ಕರಿಬಾರದು ಅಂತಕ್ಕಂಥ ಒಂದು ತೀರ್ಮಾನವನ್ನ ಹೈಕೋರ್ಟ್ ಸ್ಪಷ್ಟವಾಗಿ ಒಂದು ಡಿಸಿಷನ್ ಕೊಟ್ಟಿದೆ. ಈ ಹೈಕೋರ್ಟ್ ನಲ್ಲಿ ದಾವೆ ಹೂಡಿರ್ತಕ್ಕಂಥ ಮುನ್ಸಿಪಾಲಿಟಿಗಳಿಗೆ ಒಂದು ಆರ್ಡರ್ ಅಂತೇಳಿ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಕರಿಬೇಕು ಅಂತಕ್ಕಂಥದ್ದು ಟೆಂಡರ್ನ. ಅದರಲ್ಲಿ ಉಲ್ಲೇಖ 1, ಸರ್ಕಾರದ ಸುತ್ತಲೇ ಸಾರ್ವಜನಿಕ ಸಂಗ್ರಹಣೆಗಳ ಪ್ಲಾನಿಂಗ್ ಮತ್ತು ಪ್ಯಾಕೇಜಿಂಗ್ ಶೆಡ್ಯೂಲಿಂಗ್
ಹಾಗೂ ಅನುದಾನ ಲಭ್ಯಗೊಳಿಸುವ ಬಗ್ಗೆ ತಿಳಿಸಲಾಗಿದ್ದು, ಕಾರ್ಯಯೋಜನೆಯ ಅನುಷ್ಠಾನವನ್ನು ಗಮನದಲ್ಲಿಟ್ಟುಕೊಂಡು ಅದರಂತೆ ಪ್ಯಾಕೇಜ್ ಮಾಡುವ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಕಾಮಗಾರಿಗಳ ಪ್ಯಾಕೇಜ್ ಮೊತ್ತವನ್ನು ಗರಿಷ್ಠ 100 ಲಕ್ಷಗಳಿಗೆ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳಾದ ರಾಮನಗೌಡ ಏಗ್ನೂರು, ಯೂಸುಫ್ ಖಾನ್, ಅಕ್ಬರ್ ಹುಸೇನ್ ನಾಗುಂಡಿ, ರಾಮು ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯತ ಸಮುದಾಯ ಪಂಗಡಗಳನ್ನು ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸುವುದು ಹಾಗೂ ಏಮ್ಸ್ ಜಿಲ್ಲೆಗೆ ಮಂಜೂರು ಮಾಡುವಂತೆ ವೀರಶೈವ ಮಹಾಸಭಾದಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು. ವೀರಶೈವ ಲಿಂಗಾಯತ ಸಮುದಾಯ ಪಂಗಡಗಳನ್ನು ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸುವುದು ಹಾಗೂ ಏಮ್ಸ್ ಜಿಲ್ಲೆಗೆ ಮಂಜೂರಿ ಮಾಡುವಂತೆ ವೀರಶೈವ ಮಹಾಸಭಾದಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡುವ ಮೂಲಕ ಸಮಾಜದ ಜನರಿಗೆ ನ್ಯಾಯ ಒದಗಿಸಬೇಕೆಂದರು. ಮಹಾಸಭಾದಿಂದ ಜಿಲ್ಲಾ ಕಾನೂನು ವಿಭಾಗ ರಚಿಸಲಾಗಿದ್ದು, ಕೇಂದ್ರ ಸಮಿತಿಯ ಅನುಮೋದನೆ ನೀಡಿದೆ. ಜಿಲ್ಲಾಧ್ಯಕ್ಷರಾಗಿ ಬಿಎಸ್ ಪಾಟೀಲ್ ಹಾಗೂ ಸಹ ಸಂಚಾಲಕರಾಗಿ ಜಗದೀಶ್ ಹರನಹಳ್ಳಿ ಸೇರಿ 29 ಜನರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಸಮಾಜದ ಬಡವರಿಗೆ ಕಾನೂನು ನೆರವು ನೀಡಲು ಕಾನೂನು ವಿಭಾಗ ಕಾರ್ಯನಿರ್ವಹಿಸಲಿದೆ ಎಂದರು. ಮಹಾಸಭೆ 2 ವರ್ಷಗಳಿಂದ ಏನು ಸದಸ್ಯತ್ವದ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಸಂಘಟನೆಯನ್ನು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆಯನ್ನು ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಒಂದು ಅನುಮತಿ ಮೇರೆಗೆ ನಿರ್ದೇಶನದ ಮೇರೆಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಮೊನ್ನೆ ನಾವು 1/8/2022 ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಪಂಗಡಗಳನ್ನು ಕೂಡ ಒಂದು ಕೇಂದ್ರದ OBC ಪಟ್ಟಿಯಲ್ಲಿ ಸೇರಿಸಬೇಕಂತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಸುಮಾರು 1,500-2,000 ಜನಸಂಖ್ಯೆಯಲ್ಲಿ ಸೇರಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ಇವರಿಗೆ ನಾವು ಮನವಿಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಕೆಲವು ಕಾನೂನು ಸಲಹೆಗಳನ್ನು ಕೊಡಲಿಕ್ಕೆ ನಮ್ಮ ಬಡವರು, ಮಧ್ಯಮ ವರ್ಗದವರು, ದುರ್ಬಲರು, ನಮ್ಮ ಸಮಾಜದಲ್ಲಿರ್ತಕ್ಕಂಥವರು ಮತ್ತು ಬೇರೆ ಯಾರೇ ದುರ್ಬಲರಿಗೆ ಒಂದು ಕಾನೂನು ಸಲಹೆ, ಸೂಕ್ತ ಸಲಹೆಗಳನ್ನು ಕೊಡಲಿಕ್ಕೆ ಒಂದು ಕಾನೂನು ವಿಭಾಗವನ್ನು ಮಾಡಬೇಕಂತಕ್ಕಂಥದ್ದು ಒಂದು ವಿಷಯ ಬಹಳಷ್ಟು ಚರ್ಚೆನಲ್ಲಿ ಇತ್ತು. ಅದೇ ರೀತಿ ನಾವು ಇಂದು ನಮ್ಮ ಕೇಂದ್ರ ನಾಯಕರು ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವರು, ರಾಜ್ಯಾಧ್ಯಕ್ಷರಾದ ಮುಖಂಡರು ಇದೆಲ್ಲರೂ ಸೇರಿ ನಾವು ಕಳಿಸಿದಂಥ ಒಂದು ಪಟ್ಟಿ 31 ಇದರಲ್ಲಿ BS ಪಾಟೀಲ್ ಅವರು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ, ಅದಕ್ಕೆ ಅನುಮೋದನೆ ನೀಡಿದ್ದಾರೆ. ಹಾಗೆಯೇ ಸಂಚಾಲಕರನ್ನಾಗಿ ಹಿರಿಯ ನ್ಯಾಯವಾದಿಗಳಾದಂಥ ಶ್ರೀ ಆಮೇಲೆ ಜಗದೀಶ್ ಅವರನ್ನು ಸಂಚಾಲಕರನ್ನಾಗಿ ಮಾಡಿ ಆದೇಶ ಕೊಟ್ಟಿದ್ದಾರೆ. ಆದೇಶದ ಪ್ರತಿ ಮತ್ತು ಕೆಲಸ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಮುಂದಿನ ನಾಳೆ ಏನು ಮಾನ್ಯ ಮುಖ್ಯಮಂತ್ರಿಗಳು ರೈತರ ನಗರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆ ಭೇಟಿ ಸಂದರ್ಭದಲ್ಲಿ ಖುದ್ದಾಗಿ ಒಂದು ಮನವಿಯನ್ನು ಕೂಡ ಕೊಡಬೇಕಂತ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡಿದ್ದಾರೆ. ಈ ಒಂದು OBC ಕೇಂದ್ರದ OBC ಪಟ್ಟಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ಸೇರಿಸುವುದು ಒಂದು. ನಂತರದಲ್ಲಿ ಅನೇಕ ಕೆಲವು ಸಮಸ್ಯೆಗಳು ರೈತರಲ್ಲಿ ಸಮಸ್ಯೆಗಳು ಏಮ್ಸ್ ಇರ್ಬೋದು, APP ನಮ್ಮ ಜಿಲ್ಲೆಯಲ್ಲಿ ಹೋದರೆ ಏಮ್ಸ್ ಅನ್ನೋದು ನಮ್ಮ ಜಿಲ್ಲೆಗೆ ಕೊಡಬೇಕಂತಕ್ಕಂಥದ್ದು ಅದು ಒಂದು ಮನವಿಯನ್ನು ನಾವು ಕೊಡಬೇಕಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಈಗ ಏನು ನಾವು ಕೇಂದ್ರದ ಒಂದು ಆದೇಶದಂತೆ ಕಾನೂನು ಪಠ್ಯವನ್ನು ರಚಿಸಿದ್ದೇವೆ, ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಈ BS ಪಾಟೀಲ್ ಅವರು ನೂತನ ಆಯ್ಕೆ ಮಾಡಿದ್ದೀವಿ. ಅವರು ನಿಯಮದ ಪ್ರಕಾರ ಮಹಾಸಭೆಯ ಕಾರ್ಯಚಟುವಟಿಕೆಗಳನ್ನು ತೊಡಗಿಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನು ಸೂಚನೆಯನ್ನು ಅವರಿಗೂ ಮತ್ತು ಸಂಚಾಲಕರಿಗೂ ಕೊಡ್ತಾ, ಹಾಗೆ ಮಹಿಳಾ ಘಟಕನೂ ಆಗಿದೆ, ಯುವ ಘಟಕನೂ ಆಗಿದೆ. ಎಲ್ಲ ತಾಲೂಕುಗಳಲ್ಲಿ ಬಸ್ಗೆ ಹೊರತುಪಡಿಸಿ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಘಟಕದ ಮಹಾಸಭೆ ನಡೆದಿದೆ. ನಮ್ಮ ಸಂಘಟನೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು, ಸಮಾಜಮುಖಿ ಕಾರ್ಯಕ್ರಮ ನಡೀಬೇಕಂತಕ್ಕಂಥ ಪತ್ರಿಕಾಗೋಷ್ಠಿ ಮತ್ತು ಇದನ್ನು ಪ್ರಸ್ತುತಪಡಿಸಬೇಕು. ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳುವಳಿಕೆ ಬರಬೇಕಂತಕ್ಕಂಥ ವಿನಂತಿಸಿಕೊಂಡ ಮಾತುಗಳನ್ನು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ದೂತರಬಂಡಿ, ಬಸವರಾಜ್, ಡಾಕ್ಟರ್ ಪರಮೇಶ್ವರ್ ಸಾಲಿಮಠ್, BS ಪಾಟೀಲ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೇಂದ್ರ ಹಣಕಾಸು ಸಚಿವರು, ಕೇಂದ್ರ ಮಂತ್ರಿಗಳು ಹಾಗೂ ರಾಜ್ಯ ಸಚಿವರುಗಳಿಗೆ ಹೃದಯಪೂರ್ವಕ ಸುಸ್ವಾಗತ.
ಸ್ವಾಗತ ಕೋರುತ್ತಿರುವವರು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಜನಪ್ರಿಯ ಶಾಸಕರು, ರಾಯಚೂರು ನಗರ ಕ್ಷೇತ್ರ. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. ಪ್ರತಿ ವರ್ಷದಂತೆ ಈ ವರ್ಷವೂ ದೇವಪೂಜಾ ಮಂದಿರಾಸ್ ವತಿಯಿಂದ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನಿಂದ ವಿವಿಧ ಆಕಾರ ಮತ್ತು ವಿವಿಧ ಭಂಗಿಯ ಸುಂದರವಾದ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಣ್ಣಿನ ಗಣೇಶನನ್ನು ಕೂರಿಸಿ ಪರಿಸರ ರಕ್ಷಣೆಗೆ ಕೈಜೋಡಿಸಿ. ಶ್ರೀ ಗಣೇಶನ ಕೃಪಾ ಕಟಾಕ್ಷ ಹೊಂದಿರಿ. ಸಂಪರ್ಕಿಸಿ ದೇವಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ, ವೇಸ್ಟೇಜ್ ಆಗುವುದಿಲ್ಲ, ಸಮಯದ ಉಳಿತಾಯ ಇರುತ್ತದೆ, ಝೀರೋ ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ರಾಯಚೂರು ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ ದೇವ ಪೂಜಾ ಮಂದಿರಗಳು. ನಮ್ಮಲ್ಲಿ ವಿವಿಧ ಆಕಾರಗಳಿಂದ ಕೂಡಿದ ಪೂಜಾ ಮಂಟಪಗಳು ಹಾಗೂ ರಾವಿಂಗ್ ಚೇರ್ಸ್ ಮತ್ತು ರೂಮ್ ಡಿವೈಡರ್ಸ್ ಯೋಗ್ಯವಾದ ದರದಲ್ಲಿ ಸಿಗುತ್ತವೆ ಮತ್ತು ಸತ್ಯನಾರಾಯಣ, ವರಲಕ್ಷ್ಮಿ ವ್ರತಗಳ ಪ್ರತ್ಯೇಕವಾದ ಮಂಟಪಗಳು ಸಹ ಸಿಗುತ್ತವೆ. ಪೂಜಾ ಸಾಮಗ್ರಿಗಳಾದ ವಿವಿಧ ಬಗೆಯ ಅಗರಬತ್ತಿ, ಚಂದನ, ಪೂಜಾ ದೀಪದ ಎಣ್ಣೆ, ಧೂಪ, ದೇವರ ಮಾಲೆ, ಹಾರಗಳು, ಮನೆಯ ಅಲಂಕಾರಿಕ ವಸ್ತುಗಳು, ವಿವಿಧ ಬಗೆಯ ದೇವರ ಮೂರ್ತಿಗಳು, ಬೆಳ್ಳಿ ಮಂಟಪಗಳು, ಇನ್ನೂ ಅನೇಕ ಶುಭ ಕಾರ್ಯಕ್ರಮಗಳಿಗೆ ಗಿಫ್ಟ್ ಅಥವಾ ಉಡುಗೊರೆ ನೀಡಲು ಸುಂದರವಾದ ಸಲಕರಣೆಗಳು ಸಿಗುತ್ತವೆ. ದೇವಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ ಡಿಸೈನರ್ಸ್. ಮಷಿನ್ ಎಂಬ್ರಾಯ್ಡರಿ, ಹ್ಯಾಂಡ್ ಎಂಬ್ರಾಯ್ಡರಿ and stitching available only for ladies. Address: Santoshi Raichur's Hub, Gandhi Chowk, Linksgu Road, Raichur. Mobile 63610 53585 82968 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For
more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ.
ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿಸ್ ರಾಯಚೂರು ಹಾಟ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. India's number one preschool chain. ವಾಹ್ ವಂಡರ್ಫುಲ್. A Eurokid learns words with movements and actions, which helps increase vocabulary up to 4 times. Eurokids Early School. Right start, flying start. Wonderful! Balabal. Blabu. Bubble. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5. 6. 7. 8. 9. 10. Good job. These are 2. A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್. ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಸೇರಲು ಹಾಗೂ ಹುಟ್ಟುಹಬ್ಬದ ಪಾರ್ಟಿಗಳು ಇತ್ಯಾದಿ ಸಮಾರಂಭಗಳನ್ನು ಆಚರಿಸಲು ಉತ್ತಮ ಸ್ಥಳ. ಸ್ವಚ್ಛವಾದ ಶುದ್ಧತೆಯೊಂದಿಗೆ ಉತ್ತಮ ಟೇಸ್ಟಿ ಆಹಾರ ಮತ್ತು ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ. ನಗರದಲ್ಲಿ ಉತ್ತರ ಭಾರತದ ಸಸ್ಯಾಹಾರಿ ಆಹಾರಕ್ಕಾಗಿ ರೆಸ್ಟೋರೆಂಟ್ ಪ್ರಸಿದ್ಧವಾಗಿದೆ. ವೆಜ್ ಗೋಲ್ಡ್ ಕಾಯಿನ್, ವೆಜ್ ಬುಲೆಟ್, ವೆಜ್ ಅಲ್ಬೇಲಾ, ವೆಜ್ ಹರಾಬರಾ, ಪನೀರ್ ಮೆಜೆಸ್ಟಿಕ್, ಪನೀರ್ 555, ವೆಜ್ ಮಂಚೂರಿಯನ್, ತಂದೂರಿ ರೋಟಿ, ಆಲೂ ಪರಾಠ, ಪನೀರ್ ಪರಾಠ, ನಾನ್ ಕುಲ್ಚಾ, ಪನೀರ್ ಮಶ್ರೂಮ್, ಬೇಬಿ ಕಾರ್ನ್ ಮತ್ತು ಜೈನ್ ಮೆಲೋಗರ್ಗಳು ಇತ್ಯಾದಿ ಆಹಾರಗಳಿಗೆ ರೆಸ್ಟೋರೆಂಟ್ ಪ್ರಸಿದ್ಧಿಯಾಗಿದೆ. ಬಿರಿಯಾನಿಗಳಲ್ಲಿ ವೆಜ್ ದಮ್ ಬಿರಿಯಾನಿ, ಪನೀರ್ ಬಿರಿಯಾನಿ, ಏಯುಲು ಬಿರಿಯಾನಿ ಪ್ರಸಿದ್ಧವಾಗಿದೆ. ಪಾವನಿಯ ವಿಶೇಷ ಕರಿಗಳಾದ ಕಾಜು ಬಾದಾಮ್ ಸೋನಾ ಚಿಂಡಿ ಕರಿ, ಪನೀರ್ ಕೋಟೆಡ್ ಕಾಶ್ಮೀರ್ ಕೇಸರ್ ಕರಿ, ಕಾಶ್ಮೀರ್ ಕೇಸರ್ ಕರಿ, ಕಾಜು ಕರಿ, ಕಿಸ್ ಬೌಲ್ ಕರಿ ಸೇರಿದಂತೆ ಇನ್ನಿತರ ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ಆಶೀರ್ವಾದ್ ಫೌಂಡೇಶನ್ ರಾಯಚೂರು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ 2021-22ನೇ ಸಾಲಿನಲ್ಲಿ 90%ಕ್ಕಿಂತ ಅಧಿಕ ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ದಿನಾಂಕ 4/9/2022, ಸಮಯ ಬೆಳಗ್ಗೆ 10 ಗಂಟೆಗೆ, ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಬಸವೇಶ್ವರ ರಸ್ತೆ, ರಾಯಚೂರು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 25/8/2022. ಅರ್ಜಿಗಳನ್ನು ತಲುಪಿಸಬೇಕಾದ ಸ್ಥಳ ಕಣ್ವ ಆಸ್ಪತ್ರೆ, ಗಾಂಧಿ ಚೌಕ್, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8605300143, 9739818000, 90358291139. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಡಾಕ್ಟರ್ ಬಸನಗೌಡ ಪಿ ಪಾಟೀಲ್, ನರರೋಗ ತಜ್ಞರು, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಆರೋಗ್ಯ ಇಲಾಖೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವ 6,000 ಜನರನ್ನು ಕಾಯಂಗೊಳಿಸಿ ನೆರೆ ರಾಜ್ಯಗಳಲ್ಲಿ ನೀಡುತ್ತಿರುವ ಮಾಸಿಕ 15,000 ರೂಪಾಯಿ ವೇತನ ನೀಡಬೇಕೆಂದು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಜಾವೀದ್ ಹವಲ್ದಾರ್ ಒತ್ತಾಯಿಸಿದರು. ಆರೋಗ್ಯ ಇಲಾಖೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಸಮುದಾಯ ಆರೋಗ್ಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ 6,000 ಜನರನ್ನು ಕಾಯಂಗೊಳಿಸಿ ನೆರೆ ರಾಜ್ಯಗಳಲ್ಲಿ ನೀಡುತ್ತಿರುವ ಮಾಸಿಕ 15,000 ರೂಪಾಯಿ ವೇತನ ನೀಡಬೇಕೆಂದು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಜಾವೀದ್ ಹವಲ್ದಾರ್ ಒತ್ತಾಯಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಯುಷ್ಮಾನ್ ಭಾರತ್ ಯೋಜನೆ ಪ್ರಾರಂಭಗೊಂಡಾಗ ಅಂದಿನ ಆರೋಗ್ಯ ಸಚಿವರಾಗಿದ್ದ ನಡ್ಡಾ ಇವರು 6 ವರ್ಷಗಳ ಸೇವೆ ಸಲ್ಲಿಸಿದವರನ್ನು ಕಾಯಂಗೊಳಿಸಲು ಸಭೆಯಲ್ಲಿ ನಡುವಳಿ ಮಾಡಿದ್ದರು. ಆದರೂ ಇಂದಿಗೂ ಕಾಯಂಗೊಳಿಸುವ ಪ್ರಕ್ರಿಯೆ ಪ್ರಾರಂಭಗೊಂಡಿಲ್ಲ. ಹರಿಯಾಣ, ಪಂಜಾಬ್, ಆಂಧ್ರಪ್ರದೇಶ, ಮಣಿಪುರ, ತ್ರಿಪುರಾ, ಗುಜರಾತ್ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಮಾಸಿಕ 15,000 ರೂಪಾಯಿ ವೇತನ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಮಾತ್ರ 8,000 ರೂಪಾಯಿ ವೇತನ ನೀಡಲಾಗುತ್ತಿದೆ. ಕೂಡಲೇ ರಾಜ್ಯ ಸರ್ಕಾರ ವೇತನ ತಾರತಮ್ಯವನ್ನು ಪರಿಹರಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿ ಹೇಳಿದರು. ಈಗಾಗಲೇ ಆರೋಗ್ಯ ಸಚಿವರು ಸೇರಿದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ಕಾರಣ, ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ವಿಧಾನಸಭಾ ಅಧಿವೇಶನದಲ್ಲಿ ವೇತನ ಹೆಚ್ಚಳ ಹಾಗೂ ಉದ್ಯೋಗ ಭದ್ರತೆ ಸರ್ಕಾರ ಮುಂದಾಗಲು ಜಿಲ್ಲೆಯ ಶಾಸಕರು ಸರ್ಕಾರ ಮೇಲೆ ಒತ್ತಡ ಹಾಕಬೇಕೆಂದರು. ರಾಯಚೂರು ಜಿಲ್ಲೆಗೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಜಿಲ್ಲೆಗೆ ಆಗಮಿಸುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ಸಮುದಾಯ ಆರೋಗ್ಯ ಅಧಿಕಾರಿಗಳ ನೌಕರರ ಸಂಘದ ಹಾಗೂ ಇಡೀ ಕರ್ನಾಟಕ ರಾಜ್ಯದ 6,000ಕ್ಕಿಂತ ಹೆಚ್ಚು ಸಮುದಾಯ ಆರೋಗ್ಯ ಅಧಿಕಾರಿಗಳ ನೌಕರರ ಬೇಡಿಕೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮನವಿ ಸಲ್ಲಿಸಲಿಕ್ಕೆ ರಾಯಚೂರು ಜಿಲ್ಲಾ ಸಮಿತಿ ನಿರ್ಧರಿಸಿದೆ. ನಮಗೆಲ್ಲರೂ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರದ ಸನ್ಮಾನ್ಯ ಶ್ರೀ ಈ ದೇಶದ ಜನಪ್ರಿಯ ಪ್ರಧಾನಿಯಾಗಿರುವ ಶ್ರೀಯುತ ನರೇಂದ್ರ ಮೋದಿ ಸಾಹೇಬರ ಆಯುಷ್ಮಾನ್ ಭಾರತ ಆರೋಗ್ಯ ಯೋಜನೆ ಅಡಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು, ಮೈಸೂರು ಜಿಲ್ಲೆಯ ಟಿ ನರಸೀಪುರ 2 ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಸೂಚಿಸಿದೆ 2016 ನವೆಂಬರ್ ಅಲ್ಲಿ. 2016 ನವೆಂಬರ್ ತಿಂಗಳಿನಿಂದ ಹಿಡಿದು ಇಲ್ಲಿಯವರೆಗೆ ಇಡೀ ಭಾರತ ದೇಶದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ 6,000ಕ್ಕಿಂತ ಹೆಚ್ಚು ಸಮುದಾಯ ಆರೋಗ್ಯ ಅಧಿಕಾರಿಗಳು ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕಳೆದ ವರ್ಷ ಏನು ಇದೇ ಪ್ರೆಸ್ ಕ್ಲಬ್ ನಲ್ಲಿ ಬೇಡಿಕೆಗಳ ಕುರಿತು ಪ್ರೆಸ್ ಮೀಟ್ ಅನ್ನು ಕರೆದಾಗ ಕೆಲವು ಪತ್ರಕರ್ತ ಸ್ನೇಹಿತರ ಒಂದು ಉತ್ತಮ ಅಭಿಪ್ರಾಯದ ಮೇರೆಗೆ ನಾವು ಕಳೆದ ಅಧಿವೇಶನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರನ್ನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಸಾಹೇಬರನ್ನ ಭೇಟಿ ಮಾಡಿ ಸಮುದಾಯ ಆರೋಗ್ಯ ಅಧಿಕಾರಿಗಳ ಪದನಾಮದ ಕುರಿತು ಬೇಡಿಕೆಯನ್ನು ಸಲ್ಲಿಸಿದ್ವಿ. ನಮ್ಮ ಬೇಡಿಕೆಯ ಒಂದು ಮನವಿಯ ಮೇರೆಗೆ ಮಾನ್ಯ ಜನ ಸರ್ಕಾರ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಹೇಳಿ ಬೇಡಿಕೆಯನ್ನ ಒಂದು ಪದನಾಮವನ್ನು ಜಾರಿಗೆ ತಂತು. ಇನ್ನೊಂದು ವಿಶೇಷವಾದ ಬೇಡಿಕೆ 2016ರಿಂದ ಏನು ಆಗಿನ ಕೇಂದ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ JP ನಡ್ಡಾ ಸಾಹೇಬರು ಈಗ ಪ್ರಸ್ತುತವಾಗಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅವರು ಕೇಂದ್ರ ಆರೋಗ್ಯ ಸಚಿವರಿದ್ದಾಗ ಸಮುದಾಯ ಆರೋಗ್ಯ ಅಧಿಕಾರಿಗಳು 6 ವರ್ಷ ಪೂರೈಸಿದವರಿಗೆ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ರೆಗ್ಯುಲರೇಷನ್ ಮಾಡಬೇಕಂತ ಹೇಳಿ ಆವತ್ತಿನ ಒಂದು ಆಯುಷ್ಮಾನ್ ಭಾರತ ಒಂದು ನಡವಳಿಕೆಯಲ್ಲಿ ಅವತ್ತು ಉಲ್ಲೇಖವನ್ನ ಮಾಡಿದ್ರು. 2016 ನವೆಂಬರ್ ತಿಂಗಳಂದ್ರೆ ಈಗ 5 ವರ್ಷ 9 ತಿಂಗಳು ಆಯಿತು ಇಲ್ಲಿವರೆಗೆ. ಇಷ್ಟಾದ್ರೂ ಕೂಡ ಇಲ್ಲಿವರೆಗೆ ಸರ್ಕಾರ ಯಾವುದೇ ರೀತಿಯಾದಂತ ಕಾಯಂಗೆ ಪ್ರಗತಿಯನ್ನ ಅಥವಾ ಇವತ್ತು ಸಲ್ಲಿಸಿಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು 6 ವರ್ಷ ಪೂರೈಸಿದ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಕಾಯಂ ಮಾತಿಯನ್ನ ಮಾಡಿಕೊಳ್ಬೇಕು. ಬೇರೆ ರಾಜ್ಯಗಳಲ್ಲಿ ಉದಾಹರಣೆಗಾಗಿ ಮಹಾರಾಷ್ಟ್ರ, ಹರಿಯಾಣ, ಪಂಜಾಬ್ ಹಾಗೂ ತ್ರಿಪುರಾ ರಾಜ್ಯಗಳಲ್ಲಿ ಏನು ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ 15,000 ಪ್ರೋತ್ಸಾಹ ಧನವನ್ನು ನೀಡುತ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 8,000 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡುತ್ತಾ ಇದ್ದಾರೆ. ಹಾಗಾಗಿ ಬೇರೆ ರಾಜ್ಯಗಳಲ್ಲಿ ಏನು ಪ್ರೋತ್ಸಾಹ ಧನವನ್ನು ನೀಡುತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡ ನೀಡಿ ಅಂತ ಹೇಳಿ ಅನೇಕ ಬಾರಿ ವಿಧಾನಸಭೆಯ ಅಧಿವೇಶನದಲ್ಲಿ ಈ ಜಿಲ್ಲೆಗೆ ಯಾರಾದರೂ ಸಂಬಂಧಪಟ್ಟಂತ ಸಚಿವರು ಭೇಟಿಯಾದಂತಹ ಸಂದರ್ಭದಲ್ಲಿ ಅನೇಕ ಬಾರಿ ನಾವು ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ವಿಚಾರ ನಾವು ವರ್ಗಾವಣೆ ವಿಚಾರ ಸರ್ಕಾರವನ್ನು ಕೇಳಿದಾಗ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಕೊಡಲಿಲ್ಲ. ಜಿಲ್ಲೆಯ ಒಳಗಾಗಿ ಒಂದು ಸಲ ವರ್ಗಾವಣೆಯನ್ನು ಮಾಡಿಕೊಳ್ಳಬಹುದು ಅಂತ ಹೇಳಿ ಅವಕಾಶವನ್ನ ಕೇಂದ್ರ ಸರ್ಕಾರ ಕೊಟ್ಟು ಒಟ್ಟಾರೆಯಾಗಿ 6 ವರ್ಷ ಪೂರೈಸಿದ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಕಾಯಮಾತಿ ಮಾಡಿಕೊಳ್ಬೇಕು. 15,000 ಪ್ರೋತ್ಸಾಹ ಧನವನ್ನು ಕೊಡಬೇಕು. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆಯನ್ನು ಕೊಡಬೇಕಂತ ಹೇಳಿ ರಾಯಚೂರು ಜಿಲ್ಲಾ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ಒಂದು ಬೇಡಿಕೆ ಇದೆ. ಮನೆ ಮುಖ್ಯಮಂತ್ರಿಗಳಿಗೆ ನಾವು ಇದರ ಬಗ್ಗೆ ಕೂಲಂಕುಷವಾಗಿ ಮನವಿ ಸಲ್ಲಿಸ್ತೀವಿ. ಏನು ಸೆಪ್ಟೆಂಬರ್ 12ರಂದು ವಿಧಾನಸಭೆಯ ಅಧಿವೇಶನ ಮಂಡಳಿ ಏನು ಬೆಂಗಳೂರು ವಿಧಾನಸಭೆಯಲ್ಲಿ ನಡೀತಿದೆ ಅಂತ ಹೇಳಿದ್ದೀನಿ. ಮನೆ ಕಂದಾಯ ಸಚಿವರು ಏನು ಪತ್ರಿಕಾಗೋಷ್ಠಿಯನ್ನು ಹೇಳಿದ್ದಾರೆ. ಆ ಒಂದು ವಿಧಾನಮಂಡಲದ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳ ಬಗ್ಗೆ ಈ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಧ್ವನಿ ಎತ್ತುವುದರ ಮುಖಾಂತರ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಈಡೇರಿಸಿಕೊಡ್ಬೇಕಂತ ಹೇಳಿ ನಮ್ಮ ಜಿಲ್ಲಾ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ಮನವಿ.
ಈ ಸಂದರ್ಭದಲ್ಲಿ ರಾಘವೇಂದ್ರ ಲಿಂಗಸೂರು, ರವಿರಾಜ್ ಮಾನ್ವಿ, ಶ್ರೀಕಾಂತ್ ಶಿವಪುರೆ, ಶೇಕ್ಷಾವಲಿ ಸೇರಿದಂತೆ ಇತರರು ಇದ್ದರು. ವೀರಶೈವ ಲಿಂಗಾಯತ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡದಂತೆ ಆಗ್ರಹಿಸಿ ಆಗಸ್ಟ್ 20ರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರಗಲ್ ಹೇಳಿದರು. ವೀರಶೈವ ಲಿಂಗಾಯತ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡದಂತೆ ಆಗ್ರಹಿಸಿ ಅಕ್ಟೋಬರ್ 20ರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರ್ಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಂಧ್ರ ಗಡಿ ಭಾಗದ ಜಿಲ್ಲೆಗಳಾದ ರಾಯಚೂರು, ಬಳ್ಳಾರಿ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಅಲೆಮಾರಿ ಸಮುದಾಯಗಳಾದ ಬುಡ್ಗ, ಬೇಡ ಜಂಗಮ ಸಮುದಾಯದವರು ವಾಸಿಸುತ್ತಿದ್ದಾರೆ. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವ ವೀರಶೈವ ಲಿಂಗಾಯತ ಸಮುದಾಯ ಸೇರಿ ಇತರೆ ಸಮುದಾಯಗಳಿಂದ ಪೂಜನೀಯವಾಗಿ ಕಾಣದ ವೀರಶೈವ ಲಿಂಗಾಯತ ಸಮುದಾಯ ಜಂಗಮರ, ಬೇಡ ಜಂಗಮರೆಂದು ಎಸ್ಸಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವುದು ಖಂಡನೀಯವೆಂದರು. ಅಲೆಮಾರಿ ಸಮುದಾಯ ಮೀಸಲಾತಿಯನ್ನು ಕಬಳಿಸುವ ಹುನ್ನಾರ ನಡೆಸಿರುವ ವೀರಶೈವ, ಬೇಡ ಜಂಗಮರು ಮೀಸಲಾತಿ ವ್ಯವಸ್ಥೆಯನ್ನೇ ನುಂಗಿ ಹಾಕುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ನಿದರ್ಶನವೆಂಬಂತೆ ಹೊನ್ನಳ್ಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಸಹೋದರ ದ್ವಾರಕೇಶ್ ಆಚಾರ್ಯ ಇವರು ಎಸ್ಸಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ. 18,000 ಅಲೆಮಾರಿ ಸಮುದಾಯ ಜನರ ಜನಸಂಖ್ಯೆ 1.5 ಲಕ್ಷಕ್ಕೆ ಏರಲು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರುವುದೇ ಕಾರಣ. ಹಿಂದುಳಿದ ವರ್ಗ ಪಟ್ಟಿಯಲ್ಲಿ ಇರುವ ಸಮುದಾಯ ಜನರು ಎಸ್ಸಿ ಪ್ರಮಾಣ ಪತ್ರ ಬರೆಯುವುದು ಮೀಸಲಾತಿಗೆ ಮಾಡಿದ ಅನ್ಯಾಯವಾಗಿದ್ದು, ಕೂಡಲೇ ಸರ್ಕಾರ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹೋರಾಟ ನಡೆಯಲಿದೆ ಎಂದರು. ಕರ್ನಾಟಕ ದಲಿತ ಸಂಘ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ಸಮಿತಿಯಿಂದ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದೇ 30 ಆಗಸ್ಟ್ 2022ರಂದು ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ ನೀಡಬೇಕೆಂದು ಒತ್ತಾಯಿಸಿ ವೀರಶೈವ ಲಿಂಗಾಯತ ಜಂಗಮರು ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥ ಹೋರಾಟ ನಡೆಸ್ತಿದ್ದಾರೆ. ಆ ಒಂದು ಅವರ ಬೇಡಿಕೆಯನ್ನು ಸರ್ಕಾರ ಪರಿಗಣಿಸಬಾರದು, ಅವರಿಗೆ ಎಸ್ಸಿ ಸರ್ಟಿಫಿಕೇಟನ್ನು ನೀಡಬಾರದು ಅಂತೇಳಿ ಒತ್ತಾಯಿಸಿ ರಾಜ್ಯಾದ್ಯಂತ ಏಕಕಾಲಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದ ಗಡಿ ಜಿಲ್ಲೆಗಳಾಗಿರ್ತಕ್ಕಂಥ, ಕರ್ನಾಟಕದ ಜಿಲ್ಲೆಗಳಾಗಿರ್ತಕ್ಕಂಥ ಬೀದರ್, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ ಸೇರಿದಂತೆ ಈ ಭಾಗದಲ್ಲಿ ಆಂಧ್ರ ಮೂಲದ ಅವರದೇ ಆಗಿರ್ತಕ್ಕಂಥ ಭಾಷೆ, ಸಂಸ್ಕೃತಿ, ಆಹಾರ, ಇನ್ನಿತರ ಹಲವು ಪದ್ಧತಿಗಳನ್ನು ಒಳಗೊಂಡಿರ್ತಕ್ಕಂಥ ಈ ರಾಜ್ಯದಲ್ಲಿ ವಾಸವಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳಾಗಿರ್ತಕ್ಕಂಥ ಬೇಡ ಜಂಗಮರು, ಬುಡಗ ಜಂಗಮರು ಸೇರಿದಂತೆ ಸುಮಾರು 16 ಪಂಗಡಗಳು ಹೊಂದಿರತಕ್ಕಂಥ ಅಲೆಮಾರಿ ಸಮುದಾಯಗಳ ಹೆಸರಿನಲ್ಲಿ ವೀರಶೈವ ಲಿಂಗಾಯತ ಜಂಗಮರು, ನಾವು ಬೇಡ ಜಂಗಮರು, ನಮಗೂ ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ ಕೊಡ್ಬೇಕಂತೇಳಿ ಹೋರಾಟ ಮಾಡ್ತದೆ. ಅತ್ಯಂತ ಖಂಡನೆ. ಯಾಕಂದ್ರೆ ನಮಗೆ ರಾಜ್ಯದಲ್ಲಿ ಬಹು ಕಾಲಗಳಿಂದ ವೀರಶೈವ ಲಿಂಗಾಯತ ಸಂಬಂಧಿತ ಉಪಪಂಗಡಗಳಾಗಿರ್ತಕ್ಕಂಥ ನಮ್ಮ ಭಾಗದಲ್ಲಿ ಸ್ವಾಮಿಗಳು, ಐನ್ಯರು ಏನು ನಾವು ಕರಿತೀವಿ, ಅವರಿಗೆ ಅಪಾರವಾದ ದೊಡ್ಡ ಮಟ್ಟದಲ್ಲಿ ಗೌರವ ಇದೆ. ಅವರಿಗೆ ಆಗಿರ್ತಕ್ಕಂಥ ಒಂದು ಪೂಜ್ಯನೀಯ ಭಾವನೆಗಳು ನಾವು ಇಟ್ಟುಕೊಂಡಿದ್ದೀವಿ. ಯಾವ್ದೋ ಮಾತು ಕೇಳಿಕೊಂಡು ದುರಾಸೆಗೆ ದುರಾಲೋಚನೆಯಿಂದ ಈ ದಲಿತರ ಮೀಸಲಾತಿಯನ್ನು ಕದ್ದು ಇವತ್ತು ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ಗೆ ನಾವು ಎಸ್ಸಿ ಮೀಸಲಾತಿಯನ್ನು ಪಡೆದು ನಾವು ಹೋಗ್ಬೇಕಂತೇಳಿ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಎಸ್ಸಿಯ ಪಟ್ಟಿಗೆ ಸೇರಿ ಮೀಸಲಾತಿಯನ್ನ ಒಂದು ಅನ್ನಕ್ಕೆ ಇವರು ಕೈ ಹಾಕ್ತಕ್ಕಂಥದ್ದು ಇದು ಅತ್ಯಂತ ಖಂಡನೀಯವಾಗಿದೆ. ಯಾಕಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಈವರೆಗೂ ಅವರಿಗೆ ಮತ್ತು ದಲಿತರಿಗೆ ಮತ್ತು ಬೇಡ ಬುಡಗ ಜಂಗಮರಿಗೆ ಅಜಗಜಾಂತರ ವ್ಯತ್ಯಾಸ. ಅವ್ರ ಸಂಸ್ಕೃತಿನೇ ಬೇರೆ, ಇವ್ರ ಸಂಸ್ಕೃತಿನೇ ಬೇರೆ.
ಮೇಲ್ನವರಿಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಅವರು ಪಡೆದು ಇವತ್ತು ಏನು ಒಟ್ಟಾರೆ ರಾಜ್ಯದ 1,08,00,000ಕ್ಕೂ ಹೆಚ್ಚಿರ್ತಕ್ಕಂಥ ದಲಿತರ ಮೀಸಲಾತಿಗೆ ಕೈ ಹಾಕಿದ್ದು. ಇವತ್ತು ಈಗಾಗಲೇ ನಾವು 1978ರ ಕಾಲಾವಧಿಯಲ್ಲಿ LG ಹಾವನೂರವರ ಆಡಳಿತಾವಧಿಯಲ್ಲಿ ಅಸ್ಪೃಶ್ಯರೇತರ ಇವತ್ತು ಬೋವಿ ಸಮುದಾಯ, ಬಂಜಾರ ಸಮುದಾಯ, ಇನ್ನಿತರ ಟಚಬಲ್ ಸಮುದಾಯಗಳು ಸೇರಿಸುವ ಮುಖಾಂತರ ನಿಜವಾದ ಅಸ್ಪೃಶ್ಯರಾಗಿರ್ತಕ್ಕಂಥ ವಲೆಮಾಳರಿಗೆ ಮಾದಿಗ ಸಮುದಾಯಕ್ಕೆ ತೀವ್ರ ಅನ್ಯಾಯ ಇದೆ. ಅದನ್ನೇ ನಾವು ಈಗ ಅದನ್ನ ಅರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಮತ್ತೊಂದು ವೀರಶೈವ ಜನಾಂಗದ ಜಂಗಮ ಜನಾಂಗದವರು ಅಂತ ಸ್ವಾಮಿಗಳು ಈ ಮೀಸಲಾತಿ ಕೇಳ್ತಾರಂದ್ರೆ ಇದು ಒಟ್ಟಾರೆ ಏನಂದ್ರೆ ಒಂದ್ ಕಡೆ ನಾವು ಮೀಸಲಾತಿ ರಕ್ಷಣೆಗೆ ಹೋರಾಟ ಮಾಡ್ತಿದ್ರೆ ಮತ್ತೊಂದು ಕಡೆ ಮೀಸಲಾತಿಯನ್ನೇ ಸರ್ವನಾಶ ಮಾಡ್ಬೇಕಂತೇಳಿ ಉದ್ದೇಶ ಇಲ್ಲಿ ಅಡಗಿದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದರಿಂದ ಇದೆ. ಯಾಕಂದ್ರೆ ಈಗ ಹೊನ್ನಾಳಿ ನ್ಯಾಮತಿ ಕ್ಷೇತ್ರದ ರೇಣುಕಾಚಾರ್ಯ MP ರೇಣುಕಾಚಾರ್ಯ ಈ ಸರ್ಕಾರದ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರು MP ರೇಣುಕಾಚಾರ್ಯ ಮತ್ತು ಅವರ ಸಹೋದರ MP ದಾಳಕೇಶ್ವರಯ್ಯ ಅನ್ನವರು ಅವರು ಮೂಲತಃ ಅವರ ಶಾಲಾ ದಾಖಲಾತಿಗಳಲ್ಲಿ ಏನಿದೆ ಲಿಂಗಾಯತ ಹಿಂದೂ ಲಿಂಗಾಯತ ಅಂತಿದೆ. ಆದ್ರೆ ಬೆಂಗಳೂರಿನ ಯಾವುದೋ ಒಂದು ತಹಶೀಲ್ದಾರ್ ಮುಖಾಂತರ ಅವರು SC ಸರ್ಟಿಫಿಕೇಟ್ ಪಡೆದು ಇವತ್ತು ಚಿತ್ತಾಪುರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಅದು ಒಂದೇನಂದ್ರೆ ಅವ್ರ ಮಕ್ಕಳು SC ಸರ್ಟಿಫಿಕೇಟ್ ಪಡ್ಕೊಂಡು ಮತ್ತೆ ರೇಣುಕಾಚಾರ್ಯ ಮಕ್ಕಳು ಸರ್ಟಿಫಿಕೇಟ್ ಪಡ್ಕೊಂಡು ಅವರು ಇಂಜಿನಿಯರಿಂಗ್ ಓದ್ಲಿಕ್ಕೆ ವ್ಯಾಸಂಗ ಮಾಡ್ಲಿಕ್ಕೆ ಏನಾದ್ರು ವಿದೇಶಕ್ಕೆ ಹೋಗ್ತಾರೆ ಸ್ಕಾಲರ್ಶಿಪ್ ತಗೊಂಡು. ಮತ್ತೇನಂದ್ರೆ ಅವರು ಪೆಟ್ರೋಲ್ ಬೆಂಕನ್ನು ಪಡೆದಿದ್ದಾರೆ. ದ್ವಾರಕೇಶಯ್ಯ ಮತ್ತು ಇವರು ಏನು ಕೆಲವೊಂದು ಜನಗಳು ಈ ರೀತಿಯಾಗಿ ಸರ್ಟಿಫಿಕೇಟ್ ತಮ್ಮ ಆಡಳಿತ ಮತ್ತು ರಾಜಕೀಯ ಪ್ರಭಾವವನ್ನು ಬೆಳೆಸಿಕೊಂಡು ಸುಳ್ಳು ಸರ್ಟಿಫಿಕೇಟ್ ಪಡೆಯುವ ಮುಖಾಂತರ ದಲಿತರಿಗೆ ಅತ್ಯಂತ ಅನ್ಯಾಯ ಮಾಡಲು ಹೊರಟಿದ್ದಾರೆ. ಈ ರಾಜ್ಯದಲ್ಲಿ ಸಮೀಕ್ಷೆ ಪ್ರಕಾರ 1981, 2001 ಮತ್ತು 11ರ ಜನಗಣತಿ ಪ್ರಕಾರ ಹಂತವಾಗಿ ಒಟ್ಟಾರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅನುಮಾನದ ಸಮುದಾಯಗಳ ಸಂಖ್ಯೆ ಕೇವಲ 18,000. 18,000 ಜನಸಂಖ್ಯೆ ಮಾತ್ರ ಅಲೆಮಾರಿ ಸಮುದಾಯಗಳಿದ್ದಾರೆ. ಆದ್ರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಜನ ನಕಲಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಅಲೆಮಾರಿ ಸಮುದಾಯ ರಾಜ್ಯ ಮುಖಂಡ ಶಿವರಾಜ್ ರುದ್ರಾಕ್ಷಿ ಮಾತನಾಡಿ, ಸಮಾಜದ ಹಿರಿಯರಾದ BD ಹಿರೇಮಠ್ ವಕೀಲ್ ನೇತೃತ್ವದಲ್ಲಿ ಬೇಡ ಜಂಗಮ ಸಮಾಜದವರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಬೇಡವವರು ಬುಡ್ಗ ಮಾತ್ರ ಬೇಡ ಜಂಗಮರೇ ಹೊರತು ವೀರಶೈವ ಲಿಂಗಾಯತರ ಗುರುಗಳಾದ ಜಂಗಮರು ಬೇಡ ಜಂಗಮರಲ್ಲ. ತಪ್ಪಾಗಿ ಅರ್ಥೈಸುವ ಮೂಲಕ ಮೀಸಲಾತಿ ಕಬಳಿಸುವ ಪ್ರಯತ್ನವನ್ನು ನಿಲ್ಲಿಸಬೇಕೆಂದರು. ಆರ್ಥಿಕ ಸಾಮಾಜಿಕವಾಗಿ ಬೇಡ ಜಂಗಮರು ಇಂದಿಗೂ ಊರು ಹೊರಗೆ ಡೇರ್ಗಳನ್ನು ಹಾಕಿಕೊಂಡು ಭಿಕ್ಷೆ ಬೇಡಿ ಬದುಕುತ್ತಿದ್ದಾರೆ. ಮೀಸಲಾತಿ ದುರ್ಬಳಕೆ ತಡೆಯಲು ಸರ್ಕಾರ ಮುಂದಾಗಬೇಕೆಂಬುದು ಆಗ್ರಹಿಸಿ ನಡೆಯುವ ಹೋರಾಟದಲ್ಲಿ ಸಮುದಾಯದ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಅವರು ಹಿರಿಯಜೀವಿ, ನಮ್ಮ ಕೂಡ ಅವರು ಹಿರಿಯಜೀವಿ, ಅವರ ಆಶೀರ್ವಾದ ನಮಗೇ ಬೇಕು. ತಾವು ಇವತ್ತು ವಿಭಾಗೀಯ ಪೀಠವನ್ನು ಹೋರಾಟ ಮಾಡಿ ಇವತ್ತು ಧಾರವಾಡದಲ್ಲಿ ಸ್ಥಾಪನೆ ಮಾಡಿದ್ರಿ. ಅದೇ ರೀತಿಯಲ್ಲಿ ನಾವು ಹೋರಾಟ ಮಾಡಿದರೆ ಸುಳ್ಳನ್ನು ಸತ್ಯವಾಗಿ ಹೋರಾಟ ಮಾಡಿದ್ರೆ ಮುಂದೆ ಏನಾದರೂ ಒಂದು ಸುಳ್ಳು ಸತ್ಯ ಆಗುವುದನ್ನು ತಿಳ್ಕೊಂಡು ಅವರು ನಿರಂತರವಾಗಿ ಇವತ್ತು 50, 53, 54 ಜನ ಇವತ್ತು ಫ್ರೀಡಂ ಪಾರ್ಕಲ್ಲಿ ಟೆಂಟ್ ಹಾಕಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆ ಸ್ವಾಮಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಇವತ್ತು ಬೇಡುವ ಬೇರೆ, ಬೇಟೆನೇ ಬೇರೆ. ನಾವು ಬೇಡ ಜಂಗಮ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. 19ನೇ ಕಾಲಂ ಕೆಜೆಟ್ 19ನೇ ಕ್ರಮಸಂಖ್ಯೆಯಲ್ಲಿ ಬೇಡ ಜಂಗಮ ಬೇಡುವಂತೆಲ್ಲ ಅಲ್ಲಿ ಮತ್ತು ಬಾರ ಬುಡಗ ಜಂಗಮ ಆಗಿದ್ರೆ ಅವರು ಬೇಡುವ ಜಂಗಮ ಆಗಿದ್ರೆ ಬುಡಗ ಜಂಗಮ ಅಂತಲ್ಲಿ ಯಾಕೆ ಇಟ್ಟಿದ್ರು? ಅಲ್ಲಿ ಬುಡವ ಜಂಗಮ ಅಂದ್ರೆ ಅರ್ಥ ಕೇಳಿದ್ರು BD ಹಿರೇಮಠ ಸ್ವಾಮಿಗಳಿಗೆ. ಬುಡಗ ಜಂಗಮ ಅಂದ್ರೆ ಏನು? ಇವತ್ತು ಸ್ಪಷ್ಟವಾಗಿ ದಾಖಲೆಗಳು ಹೇಳ್ತಾ ಇವತ್ತು ಅಂತ್ರೋಪಾಲ ಸರ್ವೆ ಇವತ್ತು ಇಂಡಿಯಾ ಇವತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಇವತ್ತು ಎಡಗನ್ ಟ್ರಸ್ಟ್ನವರು 1901ರಲ್ಲಿ ಒಂದು ಸರ್ವೆ ಮಾಡ್ತಾರ. ಬುಡಗ ಜಂಗಮರು ಒಂದು ವಾದ್ಯ ನಮ್ಮದು. ಇವತ್ತು ಇವನು ಬುರ್ರಕ ಅಂತ ಹೇಳ್ತೀವಲ್ಲ ನಾವು ವಾದ್ಯ, ಅದು ಹಿಡ್ಕೊಂಡು ವಾದ್ಯ ಅದು ಬುಡಗ ಜಂಗಮ ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತು ಪೊಗಟಿ ವೇಷ ಮಾಡ್ತಾರೆ, ಇವತ್ತು ಅಗಲು ವೇಷಗಾರ ಅಂತ ಸ್ಪಷ್ಟವಾಗಿ ಬಿಡ್ತಾರೆ ಎಡಗನ್ ಟ್ರಸ್ಟ್ನವರು. ಅದೇ ರೀತಿಯಾಗಿ ಇವತ್ತು AK ಸಿಂಗ್ ಅವರು ಮತ್ತು 1995ರಲ್ಲಿ ಅಂತರ್ಪಾಲ ಸರ್ವೆ ಮಾಡಿದಾಗ ಅವರು ಸ್ಪಷ್ಟವಾಗಿರ್ತಾರೆ ಬೇಡ ಜಂಗಮ ಅಂದ್ರೆ ಯಾರು ಬೇಟೆ ಆಡುವವರು, ಕಾಡು ಪ್ರಾಣಿ ತಿನ್ನುವರು. ಇವತ್ತು ಬರೀ ಬೇಟೆ ಅಷ್ಟೇ ಆಡುವ ಸ್ವಾಮಿ. ಇವತ್ತು ಊರಲ್ಲಿ ನಾವು ಭಿಕ್ಷೆ ಬಿಡ್ತಾರೆ. ಇವತ್ತು ನಮ್ಮ ಹಿರಿಯರು ಹಿಂದಿನ ಇತಿಹಾಸ ಕಾಲದಲ್ಲಿ ಒಂದು ಬೇಡ ಒಂದು ನಾಣ್ಯ, ಅದು ಅದರ ಸ್ಪಷ್ಟವಾಗಿ ಇತಿಹಾಸ ಹೋದ್ರೆ ಬೇಡ ಒಂದು ನಾಣ್ಯ. ಅದು
ಇವತ್ತು ನಾವು ಊರು ಹೊರಗೆ ಮನೆ ಆಚೆ ಕಡೆ ಬಂದು ಯಪ್ಪ ಅನ್ನಂತ ನಮ್ಮ ವೃತ್ತಿಯನ್ನು ಹಾಕಿಬಿಟ್ಟು ಭಿಕ್ಷೆ ಬೇಡಿದಾಗ ಆ ನಾಣ್ಯ ನಮ್ಮ ಮುಟ್ಲಾರ್ದಂಗೆ ಒಗಿತಿದ್ರು ನಮಗೆ. ಆ ಒಂದು ನಾಣ್ಯ ಒಂದು ಇವತ್ತು ಹಲವಾರು ಪದಗಳು ಕೊಡ್ತಾರೆ. ಬೇಡ ಅನ್ನೋದಕ್ಕೆ ಒಂದು ಬೇಡದ ನಾಣ್ಯ ಅಂತ ಗುರುತಿಸದ, ಇವತ್ತು ಬೇಡದ ಬೇಟ ಅಂತ ಗುರುತಿಸದ, ಇವತ್ತು ಅದ್ರ ಜೊತೆ ನಾವು ಕೂಡ ಭಿಕ್ಷೆ ಬಿಡ್ತಾ ಇದೀವಿ. ಈ ಒಂದು 3 ಪದಗಳು ಇಟ್ಕೊಂಡಲ್ಲಿ ಬೇಡ ಜಂಗ ಅಂತೇಳಿ ಮೆನ್ಷನ್ ಮಾಡಿದ್ರೆ ಇವತ್ತು ಬ್ರಿಟಿಷ್ ಸರ್ಕಾರ ಆಗಿರ್ಬೋದು, ಇವತ್ತು ಭಾರತ ಸರ್ಕಾರ ಆಗಿರ್ಬೋದು, ಇವತ್ತು ನಿಜಾಮ ಸರ್ಕಾರ ಆಗಿರ್ಬೋದು. ಇವತ್ತು ಈ ಪ್ರೆಸೆಂಟ್ ನಾವು ವ್ಯತ್ಯಾಸ ನೋಡಬಹುದು. ನಾವು ಇವತ್ತು ಅಲೆಮಾರಿಗಳು ಇವತ್ತು ಸ್ವಾಮಿಗಳು ಇವತ್ತು ಒಂದು ಇನ್ನೊಂದು ಮಾತಾಡ್ತಾರ, ನಾವು ಆರ್ಥಿಕವಾಗಿ ಬಹಳ ಹಿಂದುಳಿದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಬೇಡ ಜಂಗ ಅಂತೇಳಿ ಸರ್ಬಿಟ್ಟು ಎಸ್ಸೆಲ್ಲಿ ಸೇರಿಸಿದಾರ. ನಾವು ಅದು ತಗೊಂಡೆಲ್ಲ ನಾವು ಇವತ್ತು ಕೇಳ್ತಾ ಇದೀವಿ, ಇವತ್ತು ಕೊಡ್ಬೇಕಂತ ನಾಯಕರು ಅಂತೇಳಿ ಇವತ್ತು ಸರ್ಕಾರಕ್ಕೆ ದಾರಿ ತಪ್ಪಿಸಿ ಕೇಳ್ತಾ ಇದೀವಿ. ನಾನು ಇದಕ್ಕೆ ನಾವು ಅವರಿಗೆ ಕ್ವಶನ್ ಮಾಡ್ತೀವಿ, ಇವತ್ತು ಮಾಧ್ಯಮದ ಮುಖಾಂತರ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇವತ್ತು ವ್ಯತ್ಯಾಸ ನಮಗೆ ನಿಮಗೆ ಆರ್ಥಿಕ ಅಷ್ಟಲ್ಲ. ಇವತ್ತು 342 ಅನುಚ್ಛೇದ ಇವತ್ತು ಭಾರತ ಸಂವಿಧಾನ ಸ್ವತಃವಾಗಿ ಪರಿಶಿಷ್ಟ ಜಾತಿಯ ಪಟ್ಟಗಳು ಯಾವ ರೀತಿ ಸೇರ್ಪಡಾಗ್ತದೆ ಅಂತೇಳಿ ಇವತ್ತು ಬರೀ ಆರ್ಥಿಕ ವಿಷಯದ ಸಾಮಾಜಿಕವಾಗಿ ನಮ್ಮ ರಾಜ್ಯದಲ್ಲಿ ಏನಿಲ್ಲಪ್ಪ ಅಂದ್ರೆ ಇವತ್ತು 25ರಿಂದ 30 ಜನ ಐಎಸ್ ಆಫೀಸರ್ ಇದ್ದೀವಿ ಬೇಡುವ ಜಂಗಮರಲ್ಲಿ. ಇವತ್ತು ಏನಿಲ್ಲಪ್ಪ ಅಂದ್ರೆ ಇವತ್ತು 75 ವರ್ಷಗಳಲ್ಲಿ ಒಂದು 16 MLAಗಳಾಗಿದ್ರಿ, 5-6 ಜನ ಮಿನಿಸ್ಟರ್ ಆಗಿದ್ರಿ ನೀವು. ಇವತ್ತು ಏನಿಲ್ಲಪ್ಪ ರಾಜ್ಯದಲ್ಲಿ ಇವತ್ತು ಪ್ರೆಸೆಂಟ್ ಅಲ್ಲಿ ಇವತ್ತು ನಗರಸಭೆ ಮಹಾನಗರ ಸಭೆಯಲ್ಲಿ ಹುಡುಕಾಡಿದ್ರೆ ನಿಮ್ಮನ್ನ ಸುಮಾರು 100-150 ಇವತ್ತು ಸದಸ್ಯರನ್ನು ನೋಡ್ತಿದ್ವಿ, ಗ್ರಾಮ ಪಂಚಾಯತ್ ಸದಸ್ಯರು ನೋಡ್ತಾ ಇದೀವಿ. ಇವತ್ತು ನಮ್ಮಲ್ಲಿ ವ್ಯತ್ಯಾಸ ಆ ರಾಜಕೀಯವಾಗಿ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಇವತ್ತು ನಾವು ಜನಸಂಖ್ಯೆಯನ್ನು ನೀವು 1 ಲಕ್ಷ ಅಣ್ಣವ್ರು ಹೇಳಿದ್ರು 1,50,000 ಜನಸಂಖ್ಯೆ ಸರಿಪಡ್ಕೊಂಡಿದ್ರು ನೀವು. ಇವತ್ತು ನಾವು ನಿಜವಾಗಿ ನಿಖರವಾಗಿ ನಮ್ಮ ಜನಸಂಖ್ಯೆ ಇರೋದು ಇವತ್ತು ರಾಜ್ಯದಲ್ಲಿ 18ರಿಂದ 20,000 ಜನಸಂಖ್ಯೆ ಇದೆ. ನಾವು ನಮ್ಮದು ಎಷ್ಟು ಇರಬೇಕು ನಮ್ಮ ಜಾತಿ ಪತ್ರ ಬೇಡ ಜಂಗ ಬಡ ಜಂಗ ಈ ರಾಜ್ಯದಲ್ಲಿ 20,000 ಶಬ್ದ ಮಾತ್ರ ಇರಬೇಕು. ಲಕ್ಷ ಸರಿಪಡ್ತಾರೆ ಎಷ್ಟು ವ್ಯತ್ಯಾಸ. ರಾಜಕೀಯವನ್ನು ಬಹಳ ನಾವು ಒಬ್ಬ ಮೆಂಬರ್ ಇಲ್ಲ. ಇವತ್ತು 75 ವರ್ಷ ಸ್ವಾತಂತ್ರ್ಯ ಕಟ್ಟಿಸಿದ್ರು. ಇವತ್ತು ಮೋದಿ ಅವರು ಅರಗರ ಕರಂಗ್ ಅಂತೇಳಿ ಒಂದು ಅಧ್ಯಯನ ಮಾಡಿ ಎಲ್ಲರೂ ಮಾಡಿದ್ರು. ಇವತ್ತು ನಮ್ಮದು TV4 ಮತ್ತು TV1 ಚಾನಲ್ ನಮ್ಮ ಬಗ್ಗೆ ಒಳ್ಳೆ ವರದಿ ಕೊಟ್ಟರು. ಇವತ್ತು ಇವರು ಅರಗರ ಇರ್ತಕ್ಕಂಥದ್ದು ಇವರು ಎಲ್ಲಿ ಮನೆಯಲ್ಲಿ ಇವರು ಧ್ವಜ ಏರಿಸಬೇಕಂತೇಳಿ ಸ್ಪಷ್ಟವಾಗಿ ಹೇಳಿದ್ರು. ನಮ್ಮ ನೋವನ್ನು ವ್ಯಕ್ತಪಡಿಸಿದ್ರು ಮಾಧ್ಯಮದಲ್ಲಿ. ಇವತ್ತು ಅವನು ಅದನ್ನ ಅಭಿನಂದಿಸ್ತಾ ಇದ್ದೀನಿ. ಇವತ್ತು ಈ ಸಂದರ್ಭದಲ್ಲಿ ನಲ್ಲಾರೆಡ್ಡಿ ನಾಯಕ್, ತುರ್ಕುಂದಪ್ಪ ಕಟ್ಟಿಮನಿ, ಹನುಮಂತು ಮಿಟ್ಟಿ ಮಲ್ಕಾಪುರ್, ಸುರೇಶ್ ಬಳಗಾನವರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿಯೇ ಏಮ್ಸ್ ಸ್ಥಾಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳ ಅಂಬೇಡ್ಕರ್ ವೃತ್ತದಲ್ಲಿ ಸರ್ಕಾರದ ಪ್ರತಿಕೃತಿಗೆ ಬಾರ್ಕೋಲ್ನಿಂದ ಹೊಡೆಯುವ ಮೂಲಕ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯಲ್ಲಿಯೇ ಏಮ್ಸ್ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಕೃತಿಗೆ ಬಾರ್ಕೋಲ್ನಿಂದ ಹೊಡೆಯುವ ಮೂಲಕ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರ ಜಿಲ್ಲೆಗೆ ಮಲತಾಯಿ ಧೋರಣೆ ಅನುಸರಿಸಿರುವುದರ ಜೊತೆಗೆ ಜಿಲ್ಲೆಯ IIT ಸ್ಥಾಪನೆ ಮಾಡಬೇಕು ಎಂದು ನಿರ್ಣಯಿಸಿರುವುದನ್ನು ಲೆಕ್ಕಿಸದೆ ಬೇರೆ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿ ಜಿಲ್ಲೆಗೆ ಅನ್ಯಾಯ ಮಾಡಲಾಗಿದೆ. ಸರ್ಕಾರ ಕಣ್ಣೊರೆಸುವ ಕೆಲಸ ಮಾಡಿ IITಯನ್ನು ನೀಡದೆ ಇದು ಜಿಲ್ಲೆಯ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಕಳೆದ 100 ದಿನಗಳಿಂದ ಹೋರಾಟ ನಡೆಸುತ್ತಾ ಬಂದಿದೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏಮ್ಸ್ ನೀಡಲು ನಿರ್ಣಯಿಸಿದೆ. ಆದರೆ ರಾಜ್ಯ ಸರ್ಕಾರದ ಜಿಲ್ಲೆಯ ಹೆಸರನ್ನು ಶಿಫಾರಸು ಮಾಡಲು ಮೀನಾಮೇಷ ಎಣಿಸುತ್ತಿದೆ ಎಂದು ದೂರಿದರು. ಜಿಲ್ಲೆಯು ಮಹತ್ವಾಕಾಂಕ್ಷೆ ಒಳಪಟ್ಟಿದೆ. ಈ ಭಾಗದ ಆರೋಗ್ಯ ಹಿತದೃಷ್ಟಿಯಿಂದ ಹಾಗೂ ಅಭಿವೃದ್ಧಿಗಾಗಿ ವಿದ್ಯಾರ್ಥಿಗಳಿಗೆ ಉನ್ನತ ವೈದ್ಯಕೀಯ ಶಿಕ್ಷಣ, ಉದ್ಯೋಗಾವಕಾಶ ಒದಗಿಸಿಕೊಟ್ಟಂತಾಗುತ್ತದೆ. ರಾಜ್ಯ ಸರ್ಕಾರದ ಜಿಲ್ಲೆಯ ಅಭಿವೃದ್ಧಿಗೆ ಬದ್ಧತೆ ತೋರಬೇಕಾಗಿದೆ. ಜಿಲ್ಲೆಯಲ್ಲಿಯೇ ಏಮ್ಸ್ ಸ್ಥಾಪನೆ ಮಾಡದಿದ್ದರೆ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಸಮಿತಿಗೆ 106ನೇ ದಿನದ ಹೋರಾಟಕ್ಕೆ 106ನೇ ಹೋರಾಟಕ್ಕೆ ರಾಯಚೂರನ್ನು ಕರೆಯಲು ರಾಜ್ಯ ಸರ್ಕಾರಕ್ಕೆ ರಾಯಚೂರಿನ ನಿರ್ಲಕ್ಷ್ಯ ತಾಳಿರ್ತಕ್ಕಂಥ ಎಲ್ಲ MLAಗಳಿಗೆ ರಾಯಚೂರಿನ ನಿರ್ಲಕ್ಷ್ಯ ತಾಳಿರ್ತಕ್ಕಂಥ MP ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು.
ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ರೂಪಾ ಶ್ರೀನಿವಾಸ್ ನಾಯಕ್ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಪತ್ರಕರ್ತ ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕರಾಗಿದ್ದ ಗುರುಲಿಂಗಸ್ವಾಮಿ ಹೋಳಿಮಠ ಅವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪತ್ರಕರ್ತ ಹಾಗೂ ಮುಖ್ಯಮಂತ್ರಿಗಳ ಮಧ್ಯೆ ಸಂಯೋಜಕರಾಗಿದ್ದ ಗುರುಲಿಂಗಸ್ವಾಮಿ ಹೋಳಿಮಠ ಅವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ಗುರುಲಿಂಗಸ್ವಾಮಿ ಹೋಳಿಮಠ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೌನಾಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಗುರುಲಿಂಗಸ್ವಾಮಿ ಹೋಳಿಮಠ ಅವರು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ಕ್ರಿಯಾಶೀಲವಾಗಿ 2 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಅವರ ಅಕಾಲಿಕ ಸಾವು ಪತ್ರಿಕಾ ಕ್ಷೇತ್ರದಲ್ಲಿ ದಿಗ್ಭ್ರಮೆ ಮೂಡಿಸಿದೆ. ಸರ್ಕಾರ ಅವರ ಕುಟುಂಬಕ್ಕೆ ಸರ್ಕಾರಿ ಕೆಲಸ ನೀಡಬೇಕು ಹಾಗೂ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಅವರ ಪತ್ರಿಕಾ ವೃತ್ತಿ ಆರಂಭವಾಗ್ತದೆ. ಸುದ್ದಿ ಮೂಲ ಪತ್ರಿಕೆಯಲ್ಲಿ ಸೇವೆಯನ್ನು ಆರಂಭ ಮಾಡೋದ್ರ ಮೂಲಕ ವಿಜಯವಾಣಿ, ವಿಜಯ ಕರ್ನಾಟಕ, TV5 ಸೇರಿದಂತೆ ಅನೇಕ ಮಾಧ್ಯಮ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸುವುದರ ಮೂಲಕ ಕಳೆದ 1 ವರ್ಷದಿಂದಷ್ಟೇ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕರಾಗಿ ನೇಮಕಗೊಂಡಿದ್ದರು. ಇನ್ನು 1 ವರ್ಷ ಈಗ ತಾನೇ ಪೂರ್ಣಗೊಂಡಿದೆ. ಆದರೆ ಇಂಥ ಹೊತ್ತಿನಲ್ಲಿ ಅವರು ಅಕಾಲಿಕವಾಗಿ ಏಕಾಏಕಿ ನಿಧನರಾಗಿರುವುದು ಅತ್ಯಂತ ದುಃಖವನ್ನು ಉಂಟು ಮಾಡಿದೆ. ಸೊ ಗುರುಲಿಂಗಸ್ವಾಮಿ ಅವರು ನಾವು ಬಹಳ ಹತ್ತಿರದಿಂದ ಏನು ಬರಲಿಲ್ಲ. ಸೊ ಹೆಸರು ಕೇಳಿದ್ದೆ ಅಷ್ಟೇ. ಸೊ ಅವರು ಆರ್ಥಿಕವಾಗಿ ಕೂಡ ಅಂತ ಹೇಳ್ಕೊಳ್ಳೋಂಥ ಸ್ಥಿತಿಯಲ್ಲಿ ಇಲ್ಲ ಅನ್ನೋಂಥದ್ದು ಕೂಡ ನಮ್ಗೆ ಗೊತ್ತು. ಸೊ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಕೂಡ ನಿನ್ನೆ ಕೂಡ ಸರ್ಕಾರವನ್ನು ಒತ್ತಾಯಿಸುವಂಥ ಕೆಲಸ ಮಾಡಿದೆ. ಏನಂದರೆ, ಸೊ ಅವ್ರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಮತ್ತು 2 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವನ್ನು ಕೊಡಬೇಕಂತೇಳಿ ಈಗಾಗಲೇ ರಾಜ್ಯ ಸಂಘ ಸರ್ಕಾರವನ್ನು ಒತ್ತಾಯ ಮಾಡಿದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಜಿಲ್ಲಾ ಸಮಿತಿ ವತಿಯಿಂದ ನಾವು ಸರ್ಕಾರವನ್ನು ನೆರವನ್ನು ನೀಡಬೇಕಂತ ಹೇಳಿ ನಾವು ಜಿಲ್ಲಾ ಸಮಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಅಗಲಿದ ಹಿರಿಯ ಚೇತನಕ್ಕೆ ಶ್ರದ್ಧಾ. ಹಿರಿಯ ಪತ್ರಕರ್ತ ಬಿ ವೆಂಕಟ ಸಿಂಗ್ ಮಾತನಾಡಿ, ಗುರುಲಿಂಗಸ್ವಾಮಿ ಹೋಳಿಮಠ ಅವರು ಸುದ್ದಿಮೂಲ ಪತ್ರಿಕೆಯಿಂದ ಪತ್ರಿಕಾ ವೃತ್ತಿ ಆರಂಭಿಸಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಹಾಗೂ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡಿ ಮುಖ್ಯಮಂತ್ರಿ ಮಾಧ್ಯಮ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಜಿಲ್ಲೆಯ ಪತ್ರಕರ್ತರ ಜೊತೆಗೆ ಹೆಚ್ಚಾಗಿ ಒಡನಾಟವನ್ನು ಇಟ್ಟುಕೊಂಡಿದ್ದರು. ಜಿಲ್ಲೆಯವರು ಕಂಡರೆ ಅತ್ಯಂತ ಆತ್ಮೀಯವಾಗಿ ಮಾತನಾಡುವುದರ ಜೊತೆಗೆ ಉಪಚರಿಸುತ್ತಿದ್ದರು ಎಂದರು. ಅವರ ಅಕಾಲಿಕ ನಿಧನದಿಂದ ಪತ್ರಕರ್ತರಿಗೆ ಹೆಚ್ಚಿನ ಆಘಾತವಾಗಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲು ಹಾಗೂ ಅವರ ಕುಟುಂಬಕ್ಕೆ ಸರ್ಕಾರ ನೆರವು ನೀಡಲು ನಾಳೆ ಬರುವ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ನಮ್ಮ ಮುಂದೆಯೇ ಪತ್ರಿಕೋದ್ಯಮಕ್ಕೆ ಪ್ರವೇಶ ಮಾಡಿ ತಮ್ಮ ಪತ್ರಿಕೋದ್ಯಮದ ಪದವಿ ಮುಗಿದ ತಕ್ಷಣ ನಾವು ಸುದ್ದಿಮೂಲ ಪತ್ರಿಕೆಗೆ ವರದಿಗಾರರನ್ನು ಕಾಲ್ಫರ್ ಮಾಡಿದ್ವಿ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಬೇಕಾಗಿದ್ದರೆ ಅಂತ ಹಾಕಿದಾಗ ಇವರು ಜೊತೆಗೆ ವಿಠಲ್ ಬಂದ್ಬಿಟ್ಟು ಇವರಿಬ್ಬರು ಒಂದು 6 ಜನ ಅರ್ಜಿ ಹಾಕಿದರು. ನಾವು ಅವ್ರನ್ನ ಸಂದರ್ಶನಕ್ಕಾಗಿ ಆಹ್ವಾನ ಮಾಡಿದಾಗ ಇಬ್ಬರು ಗುರುಲಿಂಗಸ್ವಾಮಿ ಮಳೆಮಟ್ಟು ಮತ್ತು ಪುಟ್ಟ ಬಲ್ಕುಂಡಿ ಇಬ್ಬರನ್ನ ನೇಮಕ ಮಾಡ್ಕೊಂಡಿದ್ವಿ. ನಮ್ಮ ಸುದ್ದಿಮೂಲ ಸಂಸ್ಥೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕರಾಗಿ ಮಟ್ಟಕ್ಕೂ ಬೆಳೆಯುವಂಥ ಒಂದು ಪ್ರತಿಭೆ
ಗುರುವಿನ ಸ್ಥಾನದಲ್ಲಿತ್ತು, ಸದಾ ಹಸನ್ಮುಖಿಯಾಗಿತ್ತು. ಎಂದಿಗೂ ನಾವು ಬೆಂಗಳೂರಿಗೆ ಭೇಟಿಯಾದಾಗಲೆಲ್ಲ ತಮ್ಮ ಸ್ನೇಹಿತರಿಗೆಲ್ಲರಿಗೂ ನಮ್ಮ ಜೊತೆಗೆ ಹೇಳ್ತಿದ್ದೆ. ನನ್ನ ಗುರುಗಳಿವರು ನನಗೆ ಜರ್ನಲಿಸಮ್ನಲ್ಲಿ ಅವಕಾಶ ಕೊಟ್ಟು, ಪ್ರಥಮವಾಗಿ ಸುದ್ದಿಮೂಲದಲ್ಲಿ ಅವಕಾಶ ಕೊಟ್ಟು ನನಗೆಲ್ಲ ಕಲಿಸಿದವರು ಅಂತೇಳಿ ಹೇಳ್ತು. ನಮಗೆ ಭಾಳ ಹೆಮ್ಮೆ ಸಂಗೀತ ಇತ್ತು. ಮುಖ್ಯಮಂತ್ರಿಗೂ ಸಹ ಒಂದ್ಸಲ ಪರಿಚಯ ಮಾಡಿಕೊಟ್ಟ. ಮುಖ್ಯಮಂತ್ರಿ ಮೊದಲಿಂದ ಗೊತ್ತಿದ್ರು ಅವ್ರು, ಸರ್ ನಾನು ಈ ಪತ್ರಿಕೆಯಲ್ಲಿ ನಾನು ಪ್ರಾರಂಭ ಮಾಡಿಸಿದ್ದೆ ಅಂತೇಳಿ ಮುಖ್ಯಮಂತ್ರಿ ಸುರೇಶ್ ಬೊಮ್ಮಾಯಿ ಹೇಳಿದಾಗ ಅದು ಸಲ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೆ ಅಂತೇಳಿ ಅವರು ಮಾತನ್ನು ಹೇಳಿದರು. ಆದರೆ ನಮ್ಮ ಪತ್ರಿಕೆ ಸಂಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇದ್ದರೆ, ಅಂದರೆ ಕಾರ್ಮಿಕ ಪತ್ರಕರ್ತರ ಸಂಘದ ಯಾವುದೇ ಬೇಡಿಕೆಗಳಿತ್ತಂದರೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಗುರುವಿನ ಸ್ವಾಮಿ ಮಾಡ್ತಿದ್ರು. ನಮ್ಮ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ಕುರುಡರು ಇದು ಸಹ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಆದರೆ ವಿಧಿ ಅವ್ರನ್ನ ಭಾಳ ಬೇಗ ಕಳ್ಕೊಳ್ತು. ಆದರೆ ಅವರು ಮಾಧ್ಯಮ ಸಂಯೋಜಕರಾಗಿ ಒಂದು ಗುತ್ತಿಗೆ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಿದ್ರು. ಹೀಗಾಗಿ ಅವರ ಅಕಾಲಿಕ ನಿಧನದಿಂದ ಸರ್ಕಾರದ ಯಾವುದೇ ಸೌಲಭ್ಯ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಕನಿಷ್ಠ ಅವರ ಪತ್ನಿಗೆ ಒಂದು ಉದ್ಯೋಗ ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದಲ್ಲದೆ ಮುಖ್ಯಮಂತ್ರಿಗಳು ಸಹ ಭಾಳ ಸಿಕ್ಕಿದ್ದವರು ಗುರುವಿನ ಸ್ವಾಮಿಯವರು. ಅವರ ಹಿರಿಯ ಸ್ನೇಹಿತರಾಗಿ ಸಹ ಅವರಿದ್ದರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಹ ಅವರ ಸಹಾಯ ಮಾಡ್ತಾರೆ. ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ ಮಾತನಾಡಿದರು. ವಿಜಯ ಕನ್ನಡದಲ್ಲಿದ್ದಾಗ ಅವರ ಪರಿಚಯ ಆಯಿತು. ಅವರು ಮತ್ತೆ ನಮ್ಮ ವಿಜಯವಾಣಿ ಸೇರ್ಕೊಂಡ್ಗಳೇ ಸ್ವಲ್ಪ ಭಾಳಷ್ಟು ಹತ್ತಿರ ಸಂಪರ್ಕ ಬಂತು. ಅವರು ಅಷ್ಟು ಯಾವುದೇ ಒಂದು ಕೆಲಸವನ್ನು ಇರಲಿ ಭಾಳ ಕ್ರಿಯಾಶೀಲತೆಯಿಂದ ಮಾಡ್ತಕ್ಕಂಥದ್ದನ್ನು ನಾನು ಕಂಡುಕೊಂಡಿದ್ದು. ಯಾವುದೇ ಒತ್ತಡ ಇರಲಿ ಏನೇ ಇರಲಿ ಕಚೇರಿಯಲ್ಲಿ ಎಲ್ಲರ ಜೊತೆಗೆ ಆತ್ಮೀಯವಾಗಿ ಒಡನಾಟ ಮಾಡೋದ್ರ ಜೊತೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಕೂಡ ಯಾವುದೋ ವಿಧಾನಸೌಧ ಭೇಟಿ ಇರ್ಬೋದು ಅಥವಾ ಕಚೇರಿಗಳಿಗೆ ಓಡಾಟ ನಿರಂತರವಾಗಿ ಒಂದು ಭಾಳಷ್ಟು ದಿನದ ನನ್ನ ಅನಿಸಿಮಟ್ಟಿಗೆ ನಾವು ವಿಜಯವಾಣಿಯಲ್ಲಿದ್ದ ನೋಡಿದಾಗ ದಿನದ 16-18 ತಾಸು ಕೆಲಸವನ್ನು ಹೊರಗಡೆ ಇರ್ಬೋದು ಆಫೀಸ್ನಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ನೋಡಿದೆ. ಯಾವುದೇ ಒಂದು ರೀತಿಯಾಗಿ ಎಷ್ಟು ದಣಿವಿದ್ರೂ ಕೂಡ ಒಂದು ನಗುಮುಖದಿಂದ ಎಲ್ಲರ ಜೊತೆಗೆ ಮಾತಾಡ್ತಕ್ಕಂಥದ್ದು ನೋಡಿದ್ವಿ. ಅದಾದ ನಂತರದಲ್ಲಿ ಕೂಡ ಒಂದು CM ಅವರ ಮಾಧ್ಯಮ ಸಂಯೋಜಕರಾದ ಮೇಲೆ ಮುಖತಃ ಭೇಟಿ ಆಗದಿದ್ದರೂ ಕೂಡ ಒಂದು ಮೊಬೈಲ್ ಸಂಪರ್ಕದಲ್ಲಿ ಸಿಕ್ಕಿದ್ರು ಭಾಳಷ್ಟು ಆತ್ಮೀಯತೆಯಿಂದ ಮಾತಾಡ್ತಕ್ಕಂಥದ್ದನ್ನು ನೋಡಿದ್ವಿ. ಅವರ ನಿಧನ ಒಂದು ನಮ್ಮೆಲ್ಲ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ಅಧ್ಯಕ್ಷ ಚನ್ನಬಸವಣ್ಣ ಮಾತನಾಡಿದರು. ನಾವು ಮೊನ್ನೆಯಲ್ಲಿ SPF ಪತ್ರಿಕೆ ಕಚೇರಿ ಪ್ರೆಸ್ ಮೀಟ್ ನಡೀತಿರುವಾಗ ಬೆಳಗ್ಗೆ ಸುದ್ದಿ ಬಂತು. ನನಗೆ ಒಂದು ಕ್ಷಣ ಆಶ್ಚರ್ಯ ಆಯ್ತು. ಇನ್ನೂ ಸಣ್ಣ ವಯಸ್ಸು ಇದೇನು ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರ. ಹಿಂಗಾಗ ಏನಾಯಿತು ಅಂತ ಕೇಳಿದಾಗ ಇಲ್ಲ ಜಿಮ್ಮಿಗೆ ಹೋಗಿದ್ದ, ಅಲ್ಲೇ ಇದೇನೋ ಬಂತು ಈಗ ಕರ್ಕೊಂಡು ಹೋಗಿ. ಸೇಮ್ ಹೇಗೆ ನಾವು ಪುನೀತಂದು ಕೇಳಿದ್ವಿ ಅದೇ ರೀತಿ ಹಿಂಗಾಯ್ತಲ್ಲ ಅಂತೇಳಿ ಮೃತ ನನಗೆ ಗುರುಲಿಂಗ ಸ್ವಾಮಿ ಒಳಮಠದ ಕೊನೆಯ ಭೇಟಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಜುಲೈ 1ರಂದು ನಡೆದ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಹೋದಾಗ ಏನು ದೋಸ್ತ ಅಂತೇಳಿ ಯಾವಾಗ ನನಗೆ ಏನು ದೋಸ್ತ ಅಂತೇಳಿ ಮಾತಾಡೋದು ಭಾಳ. ಯಾಕಂದ್ರೆ ನನಗೆ ನಮ್ಮ ಸುದ್ದಿಮೂಲದಲ್ಲಿ ಇದ್ದಾಗಲಿಂದ ನನಗೆ ಚಿರಪತಿ ಸುದ್ದಿಮೂಲದಲ್ಲಿ ಹೊಸದಾಗಿ ಜಾಯ್ನ್ ಆದಾಗ ಆರಂಭದಲ್ಲಿ ಹೇಗೆ ಬರೆಯುವಂಥ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ನನಗೆ ಕೊಡ್ತಿದ್ರು. ಅವಾಗ ಆಗಲಿಂದಲೂ ನನಗೆ ಪರಿಚಯ. ನಂತರ ETVಯಲ್ಲಿ ಜಾಯ್ನ್ ಆದಾಗ ಕೂಡ ನನ್ನ ಜೊತೆಗೆ ಮಾತಾಡ್ತಾಯಿದ್ವಿ. ಒಂದು ರೀತಿಯಿಂದ ಭಾಳ ಕಷ್ಟದ ಜೀವನದಲ್ಲೇ ನಾವು ಬೆಂಗಳೂರಿಗೆ ಹೋದಾಗ ಕೂಡ ಟೀ ಕುಡಿಯೋಕೆ ಹೋಗಿ ಅಂತಂದರೆ ಯಾವುದೋ ಒಂದು ಬೆಂಡು ಹೋಟೆಲ್ ಅಂತ ಚಾ ಕುಡಿದು ಬರ್ತಿದ್ದ. ಅಂದರೆ ಅಷ್ಟು ಸರಳವಾಗಿರ್ತಿದ್ದ. ಯಾವುದೋ ಸ್ವಲ್ಪ ಏನು ಎಷ್ಟು ರೇಟ್ ಅದಲ್ಲ ಅಂತೇಳಿ, ಅಂದರೆ ಆ ಬಡತನವನ್ನು ಅನುಭವಿಸಿದ್ದಕ್ಕೆ ಆ ರೀತಿ ಮಾತುಗಳು ಬರ್ತವೆ. ಯಾವುದೇ ಉದ್ಯೋಗ ಹೋದರೂ ಕೂಡ ಅಷ್ಟೇ ಸರಳವಾಗಿ ಇದ್ದದ್ದನ್ನು ನಾನು ಗುರುಲಿಂಗ ಸ್ವಾಮಿ ಮಾಡಿ ಮುಖ್ಯಮಂತ್ರಿಗಳ ಅತಿ ಕಾರ್ಯದರ್ಶಿ ಆದಮೇಲೂ ಕೂಡ ಯಾರೇ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಿದ್ದ. ಸ್ವಲ್ಪ ಕೆಲವೊಮ್ಮೆ ಸ್ಪಂದನೆ ಮಾಡಲಿಲ್ಲಂದ್ರೂ ಕೂಡ ಫೋನ್ ಮಾಡಿ ಏನು ದೋಸ್ತ ಏನಂತ ಕೇಳುವಂಥ ಒಂದು ಅಷ್ಟೊಂದು ಆತ್ಮೀಯತೆಯನ್ನು ಎಲ್ಲರ ಜೊತೆಗೆ ಇಡೀ ರಾಜ್ಯದ ಎಲ್ಲ ಪತ್ರಗಳ ಜೊತೆಗೆ ಬೆಳೆಸ್ಕೊಂಡಿದ್ದ. ಆದರೆ ದುರ್ದೈವ ಇಂಥ ಒಂದು ಸಣ್ಣ ವಯಸ್ಸಿನಲ್ಲೇ ಒಂದು ಏಲೋಕ ತಿಳಿಸಿರುವಂಥದ್ದು ಭಾಳ ದುಃಖಕರ ಸಂಗತಿ. ಈ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಧೈರ್ಯವನ್ನು ಕೊಡಲಿ ಮತ್ತು ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಮತ್ತು ನೀವು ಇಡೀ ಏನು ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರ ಜೊತೆ ಗೃಹ ಸಚಿವರಾದಾಗಲಿಂದಲೂ ಕೂಡ ಮೊದಲು ಕೂಡ ಅವ್ರು ಹಾವೇರಿ ಜಿಲ್ಲೆಯವರು ಮೂಲತಃ ಆಗಿರೋದ್ರಿಂದ ಅವ್ರಿಗೆ ಮೊದಲಿಂದಲೂ ಪರಿಚಯ ಬೊಮ್ಮಾಯಿ ಅವರು. ಹಾಗೆ ಗೃಹ ಸಚಿವರಾದ ನಂತರ ಕೂಡ ಅವ್ರ ಜೊತೆಗಿದ್ದ ಮುಖ್ಯಮಂತ್ರಿಗಳಾದಾಗ ಕೂಡ ಅವರು ಕೂಡ ತನ್ನ ಯೋಗ್ಯತೆಯನ್ನು ಗಳಿಸಿ ಸ್ಥಾನಮಾನ ಕೊಟ್ಟಿದ್ದರು. ಯಾರೇ ಆಗಲಿ ಮುಖ್ಯಮಂತ್ರಿ ಜೊತೆಗಿದ್ದ ಇದು ಮಾಡ್ಕೊಂಡಿರ್ತಾರೆ ಅಂತ ಭಾವಿಸ್ತೀವಿ. ಆದರೆ ಅಂತ ಯಾವುದೇ ಇದರಲ್ಲಿ ಆತ ಹೋಗದೆ ಆರಂಭದ ಕಾಲಘಟ್ಟದಲ್ಲಿ ಇಂಥ ಈ ಸಂದರ್ಭದಲ್ಲಿ
ಅವರ ಕುಟುಂಬವನ್ನು ಹತ್ತಿರದಿಂದ ನೋಡಿದ ಮುಖ್ಯಮಂತ್ರಿಗಳೇ ಅದಕ್ಕೆ ತಾವೇ ಮುಂದೆ ನಿಂತು ಅವರಿಗೆ ಪರಿಹಾರ ಕೊಡಿಸುವ ಮೂಲಕ ಒಂದು ಧೈರ್ಯವನ್ನು ತುಂಬುವ ಕೆಲಸ ಮುಖ್ಯಮಂತ್ರಿ ನಾಗರಾಜ್ ಚಿನಗುಂಡಿ ಮಾತನಾಡಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ಕಲ್ತಿದ್ದಕ್ಕಾಗಿ ನಾವೆಲ್ಲ ಕರ್ನಾಟಕ ವಿಶ್ವವಿದ್ಯಾಲಯ ಕಲ್ತವರೆಲ್ಲ ಒಂದು ಸಂಘಟನೆ ಮಾಡ್ತಿದ್ವಿ, ಕವಿ ಅಂತ. ನಮ್ಮ ಸಂಘಟನೆ ಆರಂಭದಲ್ಲಿ ಭಾಳ ಸಕ್ರಿಯವಾಗಿತ್ತು. 2010 ನಂತರ ನಿಷ್ಕ್ರಿಯ ಆಯಿತು. ಅದಕ್ಕೆ ಅಧ್ಯಕ್ಷತೆ ಆಮೇಲೆ ಮುರಳಿ ಸ್ವಾಮಿ ಅವರು ವಹಿಸ್ಕೊಂಡ್ರು. ಆಮೇಲೆ ಮತ್ತದು ಸಕ್ರಿಯ ಆಯ್ತು. ಅದು ಆಮೇಲೆ ಹುಬ್ಳಿ ಧಾರವಾಡದಾಗ ಇರಲೇ ಇಲ್ಲ, ನಮ್ಮ ಕವಿ ಸಂಘಟನೆ ಅಸ್ತಿತ್ವನೇ ಇರಲಿಲ್ಲ. ಅಲ್ಲಿ ಎಲ್ಲ ಭಾಳ ಚೆನ್ನಾಗಿ ಸಂಘಟನೆ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಮತ್ತು ಒಂದಿಷ್ಟು ಕಾರ್ಯಾಗಾರಗಳನ್ನು ಮಾಡಿ ಫಂಕ್ಷನ್ಗಳನ್ನು ಮಾಡಿ ಭಾಳ ಗಮನ ಸೆಳೆದಂಥ ಅಧ್ಯಕ್ಷರಾಗಿದ್ದರು. ಈ ಥರ ಅವರು ಪತ್ರಿಕೋದ್ಯಮದಲ್ಲಿ ಮತ್ತು ಸಂಘಟನೆಯಲ್ಲಿ ಭಾಳ ಸಕ್ರಿಯವಾಗಿದ್ದವರು ಮತ್ತು ಭಾಳ ಆರೋಗ್ಯಪೂರ್ಣವಾಗಿದ್ದವರು. ಈ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿ ನೇಮಕ ಭಾಳ ಎಲ್ಲ ಖುಷಿಪಟ್ಟರು. ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಹಿರಿಯರಾಗಿ ಭಾಳ ಅಭಿನಂದನೆ ಸಲ್ಲಿಸಿದ್ರು. ಬೆಂಗಳೂರು ಹೋದಾಗ ಭೇಟಿಯಾಗೋದು, ನಾನು ಅವರು ಸಲಹೆಗಾರ ಆದಮೇಲೆ ಹೋಗಿ ಅಭಿನಂದನೆ ಹೇಳ್ತಿದ್ದೆ. ಭಾಳ ಖುಷಿಯಾಗಿತ್ತು. ಆದರೆ ಇದಕ್ಕಿದ್ದಾಗೆ ಅವರ ಮರಣದ ಸುದ್ದಿ ಕೇಳಿ ನಮಗೆ ಒಂಥರ ತೋಚದಂಥ ಮತ್ತು ಒಂಥರ ದಿಗ್ಭ್ರಮೆ ಆಗಿದೆ. ಆರೋಗ್ಯಪೂರ್ಣವಾಗಿದ್ದವರು ಅಕಾಲಿಕ ಮರಣ ಹೊಂದಿದ್ದು ಭಾಳ ಇದು ತುಂಬಲಾರ ಅಂತ. ಅವ್ರ ಕುಟುಂಬ ಭಾಳ ಡಿಪೆಂಡೆನ್ಸಿನೂ ಇತ್ತು, ಯಶಸ್ವಿ ಮಕ್ಕಳಿದ್ರು. ಅಗಲಿಕೆ ನಂತರ ಸರ್ಕಾರದಿಂದ ಏನಾದರೂ ಅನುಕೂಲ ಮಾಡ್ತಿದೆ ಅಂತ ಹೇಳಿದ್ವಿ. ಅದನ್ನು ಬೆಂಬಲವಾಗಿ ನಿಂತು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಜಗನ್ನಾಥ್ ದೇಸಾಯಿ, ದತ್ತು ಸರ್ಕಿಲ್, ಶಿವಪ್ಪ ಮಡಿವಾಳ್, ಬಸವರಾಜ್ ನಾಗಡದಿನ್ನಿ, ಜಗನ್ನಾಥ್ ಪೂಜಾರಿ, ವಿಜಯಕುಮಾರ್ ಜಗಟ್ಕಲ್, ಸಿದ್ದಯ್ಯ ಸ್ವಾಮಿ ಕುಕ್ನೂರು, ಮಲ್ಲಿಕಾರ್ಜುನಯ್ಯ ಸ್ವಾಮಿ, ಧೀರೇಂದ್ರ ಕುಲಕರ್ಣಿ, ರಮೇಶ್ ಗೋರೆಬಾಳ್, ರಾಮಕೃಷ್ಣ, ಎಲ್ಕೆ ಅಮರೇಶ್, ಶ್ರೀಕಾಂತ್, ಕೆಎಸ್ ಈರಣ್ಣ, ಮಹಾನಂದ್ ನಾಯಕ್, ಪ್ರಸನ್ನ ಕುಮಾರ್ ಜೈನ್, ರಾಜ್ಕುಮಾರ್ ದೇಸಾಯಿ, ಬಾಬಾ ಹಟ್ಟಿ, ಜಯಕುಮಾರ್ ದೇಸಾಯಿ, ಬಾಬಾ ಹಟ್ಟಿ, ಹನುಮಂತ್, ಅಮರೇಶ್ ಸಜ್ಜನ್, ಮುತ್ತಣ್ಣ ಹೆಳವರ್, ಕ್ಯಾಮರಾಮ್ಯಾನ್ ಮಲ್ಲಿಕಾರ್ಜುನ ಸ್ವಾಮಿ, ಅಬ್ದುಲ್ ಖಾದರ್, ಶಿವಕುಮಾರ್, ಭೀಮೇಶ್, ಶ್ರೀನಿವಾಸ್ ಅಮೋಘ, ಯಲ್ಲಪ್ಪ, ಬಾಲಾಜಿ, ಹನುಮಂತಪ್ಪ, ಗಿರೀಶ್ ಸೇರಿದಂತೆ ಅನೇಕರು ಇದ್ದರು. ಸಾರ್ವಜನಿಕ ಗಣೇಶ್ ವಿಸರ್ಜನೆಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಸಾರ್ವಜನಿಕ ಗಣೇಶ್ ವಿಸರ್ಜನೆಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲೆಯಲ್ಲಿ ಗಣೇಶ ಹಬ್ಬವನ್ನು ಪ್ರತಿಯೊಬ್ಬರು ಪಡೆದರೆ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ. ನಗರದಲ್ಲಿ ಸಾವಿರಾರು ಮಂಡಳಿಗಳು ಸಾರ್ವಜನಿಕವಾಗಿ ಗಣೇಶ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದು, ಗಣೇಶ್ ವಿಸರ್ಜನೆ ಬಗ್ಗೆ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಗಣೇಶೋತ್ಸವ ವಿಸರ್ಜನೆ ಅವ್ಯವಸ್ಥೆ ಆಗರವಾಗಿದೆ ಎಂದರು. ಸರ್ಕಾರ ವತಿಯಿಂದ ಕನಸು ಮೂರ್ತಿಯ ವಿಸರ್ಜನೆ ಹರಿಯುವ ನೀರಿನಲ್ಲಿ ಬಿಡಲು ವ್ಯವಸ್ಥೆ ಮಾಡಬೇಕು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ವ್ಯವಸ್ಥೆ ಮಾಡಬೇಕು. ಕೃತಕವಾಗಿ ನಿರ್ಮಾಣ ಮಾಡಿದ ನೀರಿನ ಟ್ಯಾಂಕಿನಲ್ಲಿ ವಿಸರ್ಜನೆ ಮಾಡುವುದನ್ನು ನಿಷೇಧಿಸಬೇಕು. ಮೂರ್ತಿ ವಿಸರ್ಜನೆಗೆ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದಂತೆ ಜಲಾಶಯ, ಸರೋವರ, ಕೆರೆಗಳಲ್ಲಿ ಮೂರ್ತಿ ವಿಸರ್ಜನೆ ಮಾಡಬೇಕೆಂದು ಒತ್ತಾಯಿಸಿದರು. ಅದು ಒಂದು ಒಳ್ಳೆ ಸ್ಥಳದಲ್ಲಿ ಒಂದು ಹರಿತಿರುವ ನೀರನ್ನ ವ್ಯವಸ್ಥೆ ಮಾಡಬೇಕಲ್ವ. ಇತ್ತೀಚೆಗೆ ಬಾವಿ ಅವೆಲ್ಲ ಅನುಕೂಲ ಇಲ್ಲ, ಆದ್ರೆ ಅದು ನೀರು ವಿಸರ್ಜನೆ ಮಾಡಿ ಟ್ಯಾಂಕರ್ನಲ್ಲಿ ಅದನ್ನು ತಗೊಂಡೋಗಿ ಬಾವಿಗೆ ಹರಿತಾ ಇರೋ ನೀರು ತುಂಗಭದ್ರಾ ಹತ್ರ ಇದೆ, ಕೃಷ್ಣ ಹತ್ರ ಇದೆ, ಅದು ತಗೊಂಡೋಗೋದು ಬಿಟ್ಟು ಯಾವುದು ಚಳಿ ನೀರಲ್ಲಿ ಹಾಕೋದು ನೋಡಿದ್ವಿ. ಆ ಥರ ಆಗಬಾರ್ದು. ಒಂದು ಧರ್ಮದಿಂದನೇ ಆಗುತ್ತೆ, ಒಂದು ಲೋಪ ಆಗ್ತಾ ಇದೆ. ಅದಕ್ಕೊಂದು ಧಾರ್ಮಿಕ ವಿಧಿ ದೃಷ್ಟಿಯಿಂದ ಈ ಥರ ಒಳ್ಳೆ ರೀತಿ ವ್ಯವಸ್ಥೆ ಮಾಡಬೇಕು ತಾಲೂಕು ಮುನ್ಸಿಪಾಲ್ಟಿ ಅವರಂತ ಹೇಳಿ ಒಂದು ಮನವಿ ಸರ್. ಆಮೇಲೆ ಇನ್ನೊಂದು ಮನವಿ ಇದೆ ಸರ್ ನಮಗೆ. ಈ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಸಂಚಾಲಕ ಮೋಹನ್ ಗೌಡ, ರಾಘವೇಂದ್ರ ಗೌಡ, ಮಂಜುಳಾ, ಕೃಷ್ಣವೇಣಿ, ರಾಧಾ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಘೋಷಣೆಯಂತೆ ಸಿರಿಧಾನ್ಯ ಮೇಳ ಜಿಲ್ಲೆಯಿಂದ ಚಾಲನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಿಎಂ ಬಸವರಾಜ ಬೊಮ್ಮಾಯಿ, ಹಲವು ಗಣ್ಯರ ಭಾಗಿ. ಡಾಕ್ಟರ್ ಕೆಎನ್ ಕಟ್ಟಿಮನಿ. ಮಹಿಳೆಯರಿಗೆ ಪ್ರಿಯಾಂಕ್ ಖರ್ಗೆ ಅವಮಾನ, ಕ್ಷಮೆ ಕೇಳದಿದ್ದರೆ ಚಿತ್ತಾಪುರ ಚಲೋ, ಶರಣಮ್ಮ ಕಾಮರೆಡ್ಡಿ. ಲೋಕೋಪಯೋಗಿ ಇಲಾಖೆಯಲ್ಲಿ ಟೆಂಡರ್ ಹೆಸರಿನಲ್ಲಿ ನಕಲಿ ಗುತ್ತಿದಾರರಿಗೆ ಕಾಮಗಾರಿ. ಶಾಸಕ ಕೇಶವನಗೌಡ ನಾಯಕ್ ಸಂಬಂಧಿಗೆ ಬೆಂಬಲಿಗರಿಗೆ ಕಾಮಗಾರಿ. ಲೋಕಾಯುಕ್ತರಿಗೆ ದೂರು, ರಾಜುಪಟ್ಟಿ. ನಗರ ಶಾಸಕರು ನಿರ್ಮಿಸಿದ ಚಿನ್ನದಂತಹ ರಸ್ತೆ ಸಿಎಂ ರಕ್ಷಣೆಗೆ ವಿರೂಪಾಕ್ಷಿ ಆಗ್ರಹ. ನಗರಸಭೆ ಬದಲು ಲೋಕೋಪಯೋಗಿ ಇಲಾಖೆ ರಸ್ತೆ ನಿರ್ಮಾಣ ಹೊಣೆ ರದ್ದುಗೊಳಿಸಲು ಒತ್ತಾಯ. ವೀರಶೈವ ಲಿಂಗಾಯತ ಪಂಗಡಗಳನ್ನು ಒಬಿಸಿ ಪಟ್ಟಿಗೆ ಸೇರಿಸಲು ಆಗ್ರಹಿಸಿ ಸಿಎಂಗೆ ಮನವಿ. ಚಂದ್ರಶೇಖರ್ ಪಾಟೀಲ್, ಮಿರ್ಜಾಪುರ್.
ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ವೇತನ ಪರಿಷ್ಕರಣೆಗೆ ಜಾವೇದ್ ಹವಲ್ದಾರ್ ಒತ್ತಾಯ. ಮೂವತ್ತರಂದು ವೀರಶೈವ ಲಿಂಗಾಯತ ಸಮಾಜ ಜಂಗಮರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡದಂತೆ ಆಗ್ರಹಿಸಿ ಪ್ರತಿಭಟನೆ. ಹನುಮಂತಪ್ಪ ಕಾಕರ್ಗಲ್. ಜಿಲ್ಲೆಗೆ ಏಮ್ಸ್ ಮಂಜೂರಾತಿಗೆ ರೈತ ಸಂಘದಿಂದ ಬಾರ್ಕೋಲು ಚಳವಳಿ. ಸಿಎಂ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಪತ್ರಕರ್ತರ ಸಂಘದಿಂದ ಅಗಲಿದ ಗುರುಸ್ವಾಮಿ ಹೋಳಿಮಠರಿಗೆ ಶ್ರದ್ಧಾಂಜಲಿ. ಮತ್ತು ಗಣೇಶ ಉತ್ಸವ ವ್ಯವಸ್ಥೆಗಾಗಿ ಆಚರಿಸಲು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತೀಯ ಜನತಾ ಪಕ್ಷ ರಾಯಚೂರು. ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೇಂದ್ರ ಹಣಕಾಸು ಸಚಿವರು, ಕೇಂದ್ರ ಮಂತ್ರಿಗಳು ಹಾಗೂ ರಾಜ್ಯ ಸಚಿವರುಗಳಿಗೆ ಹೃದಯಪೂರ್ವಕ ಸುಸ್ವಾಗತ. ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್ ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್, ಆರ್ಆರ್ ಡಿಸೈನರ್ಸ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ಆಶೀರ್ವಾದ್ ಫೌಂಡೇಶನ್, ರಾಯಚೂರು. ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ದಿನಾಂಕ 4/9/2022, ಸಮಯ ಬೆಳಗ್ಗೆ 10 ಗಂಟೆಗೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಬಸವೇಶ್ವರ ರಸ್ತೆ, ರಾಯಚೂರು.